ವಿಶೇಷವಾಗಿ ನಿನ್ನೆ ದಿನ ವಿಶ್ವನಾಥ್ ದಂಪತಿಗಳು ಅಕ್ಷರಲಕ್ಷ ಗಾಯತ್ರಿ ಮಂತ್ರವನ್ನು ಉಪಾಸನೆ ಮಾಡಿ ಅನುಷ್ಠಾನ ಮಾಡಿ ಅದರ ಅಂಗವಾಗಿ ಶತಾಂಶ ಸಂಖ್ಯೆಯಲ್ಲಿ ಗಾಯತ್ರಿ ಯಜ್ಞವನ್ನು ಕೂಡ ನಡೆಸಿದ್ದೀರಿ. ಇದು ಮಾಮೂಲಿ ಉಳಿದ ಕಾರ್ಯಕ್ರಮಗಳಂತೆ ಅಲ್ಲದೇನೆ ಒಂದು ಆತ್ಮಾನಂದವನ್ನು ಅನುಭೂತಿಯನ್ನು ಕೊಟ್ಟಂತಹ ಕಾರ್ಯಕ್ರಮ ಅಂತ ನನ್ನ ಅನುಭವಕ್ಕೆ ಬಂತು. ತಪಸ್ವಿಗಳ ತರಹ ಇದ್ದವರಿಗೆ ಮಾನಸಿಕವಾಗಿ ಮಾತ್ರ ಇಂತಹ ಒಂದು ಸಾಧನೆಗಳನ್ನು ಮಾಡೋಕ್ಕಾಗತ್ತೆ. ನರನಾಡಿಗಳಲ್ಲೂ ಕೂಡ ಆ ಮಂತ್ರವನ್ನು ತಾದಾತ್ಮ್ಯಗೊಳಿಸ್ಕೊಂಡ್ರೆ ಮಾತ್ರ ಈ ಯೋಜನೆಯ ದಡವನ್ನು ಮುಟ್ಟಕ್ಕಾಗತ್ತೆ. ಇವತ್ತು ಆ ದಡವನ್ನು ಮುಟ್ಟಿ ಸಾರ್ಥಕ್ಯ ಭಾವದಲ್ಲಿ ವಿಶ್ವನಾಥ ದಂಪತಿಗಳು ನಿನ್ನೆ ಕಂಗೊಳಿಸ್ತಾ ಇದ್ದರು. ನನ್ನಿಂದ ಏನೂ ಆಗಿಲ್ಲ, ನಾನೇನೂ ಮಾಡಿಲ್ಲ ಅನ್ನೋ ಭಾವದಲ್ಲೇ ಅವರ ಸಂಪೂರ್ಣ ನಡವಳಿಕೆ ನಿನ್ನೆ ಎದ್ದು ಕಾಣ್ತಾ ಇತ್ತು. ಅಂದರೆ ತ್ರ್ಯಂಬಕಂಯಜಾಮಹೇ ಮಂತ್ರದಲ್ಲಿ ಉರ್ವಾರುಕಮಿವ ಬಂಧನಾತ್ ಅಂತ ಬರುತ್ತೆ. ಕಾಯಿಯಾಗಿದ್ದಾಗ ತೊಟ್ಟಿನಿಂದ ಸೌತೆಕಾಯಿ ಉರ್ವಾರುಕ ಅದು ಕಳಚ್ಕೊಳ್ಳಲ್ವಂತೆ. ಅದಾಗೇನೆ ಅದು ಪ್ರಕೃತಿ ಸಹಜವಾಗಿ ಪಕ್ವವಾಗಿ ಹಣ್ಣಾದ ಮೇಲೆ ತೊಟ್ಟಿನಿಂದ ತಾನೇ ಕಳಚಿಕೊಳ್ಳುತ್ತಂತೆ. ಆ ರೀತಿಯಲ್ಲಿ ಈ ದೇಹದೊಳಗಿರುವಂಥ ಚೈತನ್ಯ ಈ ದೇಹವೆಂಬ ರಾಗದ್ವೇಷಗಳು ಕಾಮಕ್ರೋಧಾದಿಗಳು ತುಂಬಿಕೊಂಡು ಕಾಯಿಯಾಗಿದ್ದಾಗ ಇದರಿಂದ ಆಚೆಗೆ ಅದು ಹೋಗಕ್ಕೆ ಕಷ್ಟ ಆಗುತ್ತೆ ಸಹಜವಾಗಿ. ಆದರೆ ಆ ಪಕ್ವತೆಯನ್ನು ಸಾಧಿಸಿಕೊಂಡು ಸಾತ್ವಿಕತೆಯ ಉತ್ತುಂಗತೆಗೆ ಬಂದಾಗ ಸಹಜವಾಗಿ ಸ್ವಸ್ವರೂಪ ಜ್ಞಾನ ಪ್ರಕಟವಾಗುತ್ತಂತೆ. ಅದೇ ಆ ತ್ರ್ಯಂಬಕ ಮಂತ್ರದ ಒಂದು ತತ್ವ. ಆ ರೀತಿಯಲ್ಲಿ ನಿನ್ನೆ ವಿಶ್ವನಾಥ್ ಅವರು ಗೋಚರಿಸಿದ್ರು. ಪಕ್ವವಾಗಿ ಆ ಒಂದು ಸಾತ್ವಿಕತೆಯ ಉತ್ತುಂಗತೆಯಿಂದ ಈ ದೇಹ ಬಾಂಧವ್ಯಗಳನ್ನು ಬಂಧನಗಳಿಂದ ವ್ಯಾಮೋಹಗಳಿಂದ ಅದನ್ನು ನಿರ್ಲಿಪ್ತವಾದ ಭಾವಕ್ಕೆ ಅವುಗಳನ್ನೆಲ್ಲ ತಂದು ನಿಲ್ಲಿಸ್ಕೊಂಡಂಥವರಾಗಿ ನಿನ್ನೆ ದಿನ ಗೋಚರಿಸಿದ್ರು. ಅವರು ಮೊದಲಿನಿಂದನೂ ಹಾಗೇನೆ ಅವರಲ್ಲಿ ಸಾತ್ವಿಕತೆಯೇ ಹೆಚ್ಚು, ರಜಸ್ಸು ತಮಸ್ಸುಗಳಿಗಿಂತ ಸತ್ವವೇ ಹೆಚ್ಚು. ಅವರ ಮಾತುಕತೆಯಲ್ಲಿ ಅವರ ಚಿಂತನೆಯಲ್ಲಿ ಅದು ಅವರ ಜೊತೆ ಒಡನಾಡಿದವರಿಗೆಲ್ಲ ಅನುಭವಕ್ಕೆ ಬಂದೇ ಇರುತ್ತೆ. ಸ್ವತಃ ಮಾಯಾನಗರಿಯಲ್ಲಿ ಹೋಗಿ ಜೀವನ ಕಟ್ಕೊಂಡ್ರೂ ಕೂಡ ಆ ಮಾಯೆಗೆ ಅವರು ಮೈಮರಿಲಿಲ್ಲ. ವಾಣಿಜ್ಯ ನಗರಿ ಅಂತನೂ ಅದಕ್ಕೆ ಹೆಸರಿದೆ. ಅಲ್ಲಿ ತಮ್ಮ ಜೀವನವನ್ನು ನಡೆಸಿದ್ರು ಕೂಡ ತಮ್ಮ ತನವನ್ನು ಸಂಪೂರ್ಣ ವ್ಯವಹಾರಮಯವಾಗಿ ತಮ್ಮ ವ್ಯಕ್ತಿತ್ವವನ್ನು ಮಾಡಿಕೊಳ್ಳಿಲ್ಲ. ಅಂತಹ ವಿಶ್ವನಾಥ ದಂಪತಿಗಳು ಗಾಯತ್ರಿ ಯಜ್ಞವನ್ನು ಮಾಡಿ ಆ ಒಂದು ಸಾರ್ಥಕ್ಯವನ್ನು ನಿನ್ನೆ ಅನುಭವಿಸಿದ್ದಾರೆ. ಅದು ಗಾಯತ್ರಿ ಮಂತ್ರ ಅಂದರೆ ಇಡೀ ವೇದಗಳಲ್ಲಿಯೇ ಅತ್ಯಂತ ಮಹಾಮಂತ್ರ ಅಂತ 4 ವೇದಗಳಿಂದ ಪರಿಗಣಿಸಲ್ಪಟ್ಟು ಒಂದು ಅವಿದ್ಯೆಯನ್ನು ಕಳಚಿಕೊಂಡು ವಿದ್ಯೆಯನ್ನು ಪಡ್ಕೊಂಡು ತನ್ಮೂಲಕ ಸ್ವಸ್ವರೂಪ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಈ ಅಧ್ಯಾತ್ಮ ಪ್ರಪಂಚದಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ತರಹ ಇರೋದೇ ಗಾಯತ್ರಿ ಮಂತ್ರದ ಉಪದೇಶ. ಗಾಯತ್ರಿ ಮಂತ್ರ ಅನ್ನೋದು ಸಮಸ್ತ ತತ್ವಜ್ಞಾನ, ಅಧ್ಯಾತ್ಮ ತತ್ವಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಪ್ರವೇಶ ಪರೀಕ್ಷೆ. ಗಾಯತ್ರಿ ಮಂತ್ರದ ಉಪದೇಶ ಸವಿತೃದೇವತೆಯ ಉಪದೇಶ ಮಂತ್ರದ್ದು. ಹಾಗಾಗಿನೇ ದ್ವೈತಾದ್ವೈತ ಸಿದ್ಧಾಂತಗಳ ಭಿನ್ನತೆ ಇದ್ದರೂ
ದರ್ಶನಗಳ ಭಿನ್ನತೆಗಳಿದ್ದರೂ, 4 ವೇದಗಳು ಅನ್ನೋ ಭಿನ್ನತೆಗಳಿದ್ದರೂ ಅಷ್ಟೂ ಜನರಿಗೆ ಉಪದೇಶ ಅಂತ ಕೊಡೋದು ಈ ಒಂದೇ ಮಂತ್ರವನ್ನು, ಸವಿತೃ ಗಾಯತ್ರಿ ಮಂತ್ರವನ್ನು. ಅಂದರೆ ಇದರ ಮಹತ್ವ ಎಷ್ಟಿದೆ ಅನ್ನೋದು ತಿಳಿಯುತ್ತೆ. ಮತ್ತು ಸಮಸ್ತ ಸ್ಮೃತಿಗಳು, ಸಮಸ್ತ ಧರ್ಮಶಾಸ್ತ್ರ ಗ್ರಂಥಗಳು ಕೂಡ, ಅಂದರೆ ಅಷ್ಟೂ ಋಷಿಗಳು ಕೂಡ ಇದರ ಮಹತ್ವವನ್ನು ಓತಪ್ರೋತವಾಗಿ ಏಕಮುಖವಾಗಿಯೇ ಮಾತಾಡಿದ್ದಾರೆ, ಕೊಂಡಾಡಿದ್ದಾರೆ. ಒಬ್ಬರಲ್ಲೂ ಒಂದು ಗುಲಗಂಜಿಯಷ್ಟು ವ್ಯತ್ಯಾಸ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ. ಹಾಗಾಗಿ ಗಾಯತ್ರಿಯನ್ನು ಒಂದನ್ನು ದಿವಸವೂ ಕೂಡ 3 ಹೊತ್ತು ಅದನ್ನು ಹೇಳಿರುವ ವಿಧಿವಿಧಾನಗಳೊಂದಿಗೆ ಮಾಡಿಬಿಟ್ರೆ ಇನ್ನೇನನ್ನೂ ಮಾಡೋಗೋಜಿಲ್ಲ ಅನ್ನುವಷ್ಟರ ಮಟ್ಟಿಗೆ ಇದರ ಪ್ರಾಬಲ್ಯ ಇದೆ. ಹಾಗೂ ಏನೇನನ್ನೇ ಓದಿರಲಿ, ಘನಪಾಠಿಗಳಾಗಿರಲಿ, ಇಂಜಿನಿಯರ್ ಆಗಿರಲಿ, ಕ್ರಮಪಾಠಿ ಆಗಿರಲಿ, MBBS ಆಗಿರಲಿ, ಏನೇನೇ ಶಾಸ್ತ್ರಗಳನ್ನು ಓದಿರಲಿ, ಬರೆದಿರಲಿ, ತಿರುಗಿರಲಿ, ಗಾಯತ್ರಿಯ ಅನುಷ್ಠಾನ ಇಲ್ಲದೆ ಹೋದರೆ ಇನ್ನೆಲ್ಲವೂ ವ್ಯರ್ಥ ಅಂತಲೇ ಹೇಳ್ತಾರೆ. ಮತ್ತು ಅವನನ್ನು ಎಲ್ಲ ಕಾರ್ಯಗಳಿಂದ ಬಹಿಷ್ಕಾರ ಮಾಡಿ, ಅಂದರೆ ಅವನೇ ಆಟೋಮೆಟಿಕ್ಕಾಗಿ ಅನ್ಫಿಟ್ ಆಗಿಬಿಡ್ತಾನೆ. ಗಾಯತ್ರಿಯನ್ನು ಯಾರು ಉಪಾಸನೆ ಮಾಡಲ್ವೋ ಕರ್ತವ್ಯವಾಗಿ ಇದ್ಕೊಂಡು, ಅವನು ಎಲ್ಲ ಕೆಲಸಗಳಿಂದಲೂ ಅವನೇ ಅನ್ಫಿಟ್ ಆಗ್ತಾನೆ ಆಟೋಮೆಟಿಕ್ಕಾಗಿ ಅಂತ. ಇಷ್ಟರ ಮಟ್ಟಿಗೆ ಅದನ್ನು ಅಧ್ಯಾತ್ಮದ ಪಥದಲ್ಲಿ ಹೋಗೋವರಿಗೆ ಮೂಲ ಬೇರಾಗಿ ವಿಧಿಸಿದ್ದಾರೆ. ಇಂತಹ ಒಂದು ಅನುಷ್ಠಾನವನ್ನು ನಿನ್ನೆ ದಿನ ಮಾಡಿ, ಮತ್ತು ಹೋಮವನ್ನು ಕೂಡ ಅವರಿಗೆ ವಯಸ್ಸಿನ ಒಂದು ಕಾರಣದಿಂದಲೋ ಏನೋ ಕಾಲಿನ ಸ್ವಲ್ಪ ಸಮಸ್ಯೆ ಇದ್ದಂಗೆ ಕಾಣ್ತು, ಸಣ್ಣ ಪುಟ್ಟ ಸಮಸ್ಯೆ ಇರ್ಬೋದು. ಆದರೆ ಅದನ್ನೇ ದೊಡ್ಡದಾಗಿ ಮಾಡಿಕೊಂಡು ಪುರೋಹಿತರುಗಳೇ ಎಲ್ಲ ಮಾಡಿಬಿಡಿ, ಪೂರ್ಣಾಹುತಿ ಹೊತ್ತಕ್ಕೆ ಬರ್ತೇನೆ ಅಂತ ಹೇಳಿ ಅವರು ಹೋಗಿ ಆರಾಮಾಗಿ ಇರ್ಬೋದಾಗಿತ್ತು. ಆದರೆ ಅಷ್ಟೂ ಧಾರ್ಮಿಕ ಕಾರ್ಯಕ್ರಮಗಳನ್ನು, ಕೈಂಕರ್ಯಗಳನ್ನು ಅವರೇ ಮಾಡಿದ್ದಾರೆ. 2,000 ಹೋಮ ಅಷ್ಟನ್ನು ಅವರೇ ಮಾಡಿದ್ದಾರೆ. ಒಬ್ಬೊಬ್ಬರು 2,000 ಹೋಮದಂತೆ 12 ಜನ 24,000 ಆಹುತಿಗಳನ್ನು ನಿನ್ನೆ ಕೊಟ್ಟಿದ್ದಾಗಿದೆ. ಅದರಲ್ಲಿ ಇವರ ಪಾತ್ರವಾಗಿ 2,000 ಹೋಮಗಳನ್ನು ಅಷ್ಟನ್ನು ಅವರು ಮಾಡಿದ್ದು ಕೂಡ, ಯಾಕೆಂದರೆ ಅವ್ರಿಗೇನದು ವೃತ್ತಿಯಾಗಿ ಅಭ್ಯಾಸ ಇರುವಂಥ ಕೆಲಸವೇನಲ್ಲ. ಆದರೂ ಅದಾಯಿತು ಅಂದರೆ ಅವರ ತಾದಾತ್ಮ್ಯ ಮತ್ತು ಆ ನಿಷ್ಠೆ ಕಾರಣ ಆಗುತ್ತೆ. ಅಷ್ಟನ್ನು ಅವರು ಮಾಡಿ ಅದ್ಭುತವಾಗಿ ಸಾಧನೆ ಮಾಡಿದ್ದಾರೆ, ತಪಸ್ವಿಗಳಾಗಿದ್ದಾರೆ. ಏಕೆಂದರೆ ಆ ಮಂತ್ರಗಳನ್ನು ಜಪ, ಧ್ಯಾನ, ಪಾರಾಯಣ ಎಲ್ಲ ಹಂತಕ್ಕಿಂತ ಮೇಲಿನ ಹಂತ ಉಪಾಸನೆ ಅಂತ. ಆ ಉಪಾಸನೆಯ ಹಂತದಲ್ಲಿ ಅವರು ಅದನ್ನು ಅಕ್ಷರ ಲಕ್ಷವಾಗಿ 24 ಲಕ್ಷ ಸಲ ಜಪ ಮಾಡಿದಾಗ ಅದು ಇನ್ಯಾರೋ ಹೇಳಬೇಕು ಅಂತಿಲ್ಲ, ತನಗೆ ತಾನೇ ಇಡೀ ನರನಾಡಿಗಳಲ್ಲಿ, ದೇಹದ ಅಣುಗಳಲ್ಲೂ ಕೂಡ ಬೆರ್ತು ಹೋಗುತ್ತೆ ಆ ಮಂತ್ರ. ಆವಾಗ ಸಿದ್ಧಿ ಆಗಿಬಿಡುತ್ತೆ, ವಾಕ್ಸಿದ್ಧಿ ಬಂದ್ಬಿಡುತ್ತೆ, ಅಧ್ಯಾತ್ಮದ ಒಂದಷ್ಟು ಅತೀಂದ್ರಿಯ ಬಲವೂ ಕೂಡ ಬಂದ್ಬಿಡುತ್ತೆ. ಏಕೆಂದರೆ ಆಯಾಯ ಆ್ಯಕ್ಷನ್ಗೆ ತಕ್ಕಾಗಿ ರಿಯಾಕ್ಷನ್ ಬಂದೇ ಬರುತ್ತೆ. ಇದು ವಿಜ್ಞಾನದ ಭೌತ ಥಿಯರಿನೂ ಕೂಡ ಅದೇನೆ, ಅದನ್ನೇ ನಮ್ಮ ಪರಂಪರೆಯು ಹೇಳುತ್ತೆ. ನೀನು ಯಾವ ಮಟ್ಟಕ್ಕೆ ತೊಡಗಿಸ್ಕೊತೀಯೋ ಆ ಮಟ್ಟಕ್ಕೆ ನಿಮ್ಗೆ ಸಿಗುತ್ತೆ ಅಂತ. ಇಂತಹ ಸಾಧನೆಯನ್ನು ಮಾಡಿ ಎಲ್ಲರಿಗೂ ಅವಕಾಶ ಕೊಟ್ಟಿರುವಂಥ ಆ ದಂಪತಿಗಳಿಗೆ ನಾವೆಲ್ಲರೂ ಅಭಿನಂದನೆಯನ್ನು ಹೇಳಲೇಬೇಕು. ಮತ್ತು ಈ ಎಲ್ಲದಕ್ಕೂ ಕೂಡ ಅವರಿಗೆ ಮೂಲ ಬಿಂದುವಾಗಿ ಅವರಿಗೆ ಇದಕ್ಕೆ ಪ್ರೇರಣೆ ಕೊಡಲಿಕ್ಕೆ ಕಾರಣ ಯಾರು ಅಂದರೆ, ಆತ್ಮಾವೈ ಪುತ್ರನಾಮಾಸಿ ಎನ್ನುವ ಹಾಗೆ ಅವರ ಮಗನ ಒಂದು ಉಪದೇಶವೇ ಬಹುಶಃ ಇವರಿಗೆ ಈ ಮಟ್ಟಕ್ಕೆ ಇದನ್ನು ಮಾಡಲಿಕ್ಕೆ ಮೂಲ ಬಿಂದುವಾಗಿದೆ ಅನ್ನೋದು ನನಗೆ ಆಂತರ್ಯದಲ್ಲಿ ಅನಿಸುತ್ತೆ. ಅವರ ಮಗನೇ ತಂದೆಗೆ ಇಂಥ ಒಂದು ಮನೋಮಯ ಕೋಶವನ್ನು ಸಿದ್ಧತೆ ಮಾಡ್ಕೊಳ್ಳೋಕ್ಕೆ ಮಾರ್ಗದರ್ಶನ ಅನಿಸುತ್ತೆ. ಎಂಥ ಒಂದು ವಿಚಿತ್ರ, ವಿಶೇಷ, ಭಾಗ್ಯವಾದಂತಹ ಸಂದರ್ಭಗಳು ಜೀವನದಲ್ಲಿ. ಅಂದರೆ ಈ ಉಪನಿಷತ್ ಹೇಳುತ್ತೆ, ಭೃಗು ವರುಣನ ಸಂವಾದ
ಅದರಲ್ಲಿ ಭೃಗುರು ವೈವಾರುಣಿ ಅಂತ ಶುರುವಾಗುತ್ತೆ ಉಪನಿಷತ್ತು. ಅದರಲ್ಲಿ ಕೇಳ್ತಾ ಹೋಗ್ತಾನೆ, ಯಾವುದು ಅತ್ಯಂತ ಉತ್ತಮವಾದದ್ದು ಬ್ರಹ್ಮಸ್ವರೂಪವಾದ ಯಾವುದು ಅಂತ. ಅದಕ್ಕೆ ವಾಪಸ್ ಹೇಳ್ತಾರೆ ಒಬ್ಬರು, ಸಂವಾದ ಪರಸ್ಪರ ಭೃಗು ಮತ್ತು ವರುಣನ. ಇಲ್ಲ, ನೀನು ಇದನ್ನು ಸಾಧನೆ ಮಾಡಿ ತಿಳ್ಕೊಳ್ಬೇಕಪ್ಪ, ಸಾಧನೆ ಮಾಡ್ಕೊಂಡು ಬಂದು ಹೇಳು, ನಿನ್ಗೆ ಯಾವುದು ಅತ್ಯಂತ ಅಲ್ಟಿಮೇಟ್ ಈ ಜಗತ್ತಲ್ಲಿ ಅನ್ನೋದನ್ನು ತಿಳ್ಕೊಂಡು ನೀನೇ ಹೇಳು ಸಾಧನೆ ಮಾಡಿ ಅಂತ. ಆಯಿತು, ಅವನು ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿ ಬಂದು ಹೇಳ್ತಾನೆ, ಅನ್ನವೇ, ಅನ್ನ ಅಂದರೆ ಆಹಾರವೇ ಈ ಜಗತ್ತಿನ ಅಲ್ಟಿಮೇಟ್ ಅಂತ. ಅದಕ್ಕೆ ಇಲ್ಲ, ಅದಲ್ಲ, ಅದಷ್ಟೇ ಅಲ್ಲ, ಇನ್ನೂ ಏನೋ ಇದೆ, ಮತ್ತೆ ಹೋಗಿ ಜ್ಞಾನವನ್ನು ಪಡ್ಕೊಂಡು ವಿಚಾರ ಮಾಡಿ ಬಂದು ತಿಳಿಸು ಅಂತ ಹೇಳ್ತಾನೆ. ಹೀಗೆ ಮತ್ತೆ ಹೋಗ್ತಾನೆ, ತಪಸ್ಸು ಮಾಡ್ತಾನೆ, ಎಷ್ಟೋ ವರ್ಷಗಳ ಕಾಲ ಆದಮೇಲೆ ಬರ್ತಾನೆ. ಅನ್ನಮಯ ಅಲ್ಲ, ಪ್ರಾಣವೇ ಈ ಜಗತ್ತಿನಲ್ಲಿ ಅಲ್ಟಿಮೇಟ್ ಅಂದರೆ ಪ್ರಾಣ ಅಂತ ಹೇಳ್ತಾನೆ. ನನಗೆ ಇಷ್ಟು ದಿನಗಳ ಜ್ಞಾನದ ಒಂದು ವಿಶ್ಲೇಷಣೆಯಿಂದ ತಿಳಿದಿತ್ತು, ಪ್ರಾಣ ಅತ್ಯಂತ ಮುಖ್ಯ ಅಂತ. ಇಲ್ಲ, ಅದು ಅಷ್ಟಕ್ಕೆ ಅಲ್ಲ, ಅದಕ್ಕಿಂತ ಇನ್ನೇನೋ ಇದೆ, ಮತ್ತೆ ಹೋಗು ಅಂತ ಹೀಗೆ ಕಳಿಸ್ತಾನೆ. ಮತ್ತೆ ಬರ್ತಾನೆ ತಪಸ್ಸಿನಿಂದ. ಮನೋಮಯ ಕೋಶ, ಮನಸ್ಸೇ ಇಲ್ಲ, ಇಲ್ಲ, ಮತ್ತೆ ಹೋಗು. ಆಮೇಲೆ ಮತ್ತೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನ ಅನ್ನೋದೇನಿದೆ ಅದೇ ಈ ಜಗತ್ತಿಗೆ ಅದು ಅದ್ಭುತ, ಅದೇ ಅತ್ಯಂತ ಅಲ್ಟಿಮೇಟ್ ಅಂತ. ಇಲ್ಲ, ಅದು ಅಷ್ಟೇ ಅಲ್ಲ, ಇನ್ನೂ ಏನೋ ಒಂದಿದೆ, ಹೋಗು. ಹೀಗೆ ಕಡೆಗೆ ಬರ್ತಾ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಕಡೆಗೆ ಬಂದು ಹೇಳ್ತಾನೆ. ಆನಂದ ಅನ್ನೋದೇನೆ ಬ್ರಹ್ಮ. ಈ ಜಗತ್ತಿನಲ್ಲಿ ಬ್ರಹ್ಮ ಅಂದರೆ ಅಲ್ಟಿಮೇಟ್ ಯಾವುದು ಅಂದರೆ ಆನಂದ, ಸ್ವಸ್ವರೂಪಾನಂದ, ಆತ್ಮಾನಂದ ಏನಿದೆ ಅದೇ ಅಲ್ಟಿಮೇಟ್ ಅಂತ ಹೇಳ್ತಾನೆ. ಹೀಗೆ ಈ ಉಪನಿಷತ್ತುಗಳಲ್ಲಿ ಸಂವಾದ ಬರುತ್ತೆ. ಅದರ ಹಾಗೆ ಆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಕೋಶಗಳನ್ನು ನಿಯಂತ್ರಣಕ್ಕೆ ತಗೊಂಡವನಿಗೆ ಸಾಧನೆ ಮಾಡಿ ಅವನಿಗೆ ಆ ಬ್ರಹ್ಮಾನಂದಮಯ ಕೋಶ ಅನ್ನೋದು ಬ್ರಹ್ಮತ್ವ ಸಿಗುತ್ತೆ ಅಂತ. ಹೀಗೆ ಇವರಿಬ್ಬರ ಈ ದಂಪತಿಗಳ, ವಿಶ್ವನಾಥ ದಂಪತಿಗಳ ದೇಹದಿಂದ ಬಂದಂತಹ ಒಂದು ಚೈತನ್ಯ ಮಗನ ರೂಪದಲ್ಲಿ ಎಷ್ಟು ಜನ್ಮಗಳಲ್ಲಿ ಹಿಂದೆ ಸಾಧನೆಗಳನ್ನು ಮಾಡಿ 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 ಆ ಬ್ಯಾಂಕ್ ಅಕೌಂಟಲ್ಲಿ, ಸಾಧನೆ ಅನ್ನುವ ಬ್ಯಾಂಕ್ ಅಕೌಂಟಲ್ಲಿ ಶೇಖರಣೆ ಮಾಡಿಕೊಂಡು ಪ್ರಕೃತಿಗೆ ಬೆಳಕಾಗಕ್ಕೋಸ್ಕರ ಒಂದು ಶರೀರವನ್ನು ಧಾರಣೆ ಮಾಡುವಂಥ ಇಚ್ಛೆ ಪಡೆದದ್ದಾಗಿ ಈ ದಂಪತಿಗಳ ಮೂಲಕ ಬರೋಕ್ಕೆ ಅದು ಈ ದಂಪತಿಗಳನ್ನು ಆಯ್ಕೆ ಮಾಡಿಕೊಂಡಿದೆ ಅಂದರೆ ಇವರೆಂಥ ಭಾಗ್ಯಶಾಲಿಗಳು ರೀ ಈ ದಂಪತಿಗಳು. ಇಂತಹವರ ಕಾರಣದಿಂದ ಅದು ಭೂವಿಗೆ ಅವತಾರ ಮಾಡಿದೆ ಅಂದರೆ ಅಂಥ ಚೈತನ್ಯ ಭಗವಂತ ನೋಡಿ ಎಲ್ಲರನ್ನೂ ಸ್ವಾಗತ ಮಾಡ್ತಾನೆ. ಆದರೆ ಕೆಲವರನ್ನು ಮಾತ್ರ ತನ್ನ ಟೀಮ್ನೊಳಗೆ ಸೇರಿಸ್ಕೊಳ್ತಾನಂತೆ. ಲೋಕೋದ್ಧಾರದ ಒಂದು ಕಾರ್ಯಕ್ಕೆ ತನ್ನ ಟೀಮಿನೊಳಗೆ ಕೆಲವರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ತಾನಂತೆ ಭಗವಂತ. ಅಂತಹ ಭಗವಂತನ ಟೀಮಿಗೆ ಆಯ್ಕೆಯಾಗಿರುವವನು ವಿಶ್ವನಾಥ ದಂಪತಿಗಳ, ಮಹಾಭಾಗ್ಯಶಾಲಿ ದಂಪತಿಗಳ ಮಗ ಅನ್ನೋದು ನನ್ನ ಒಂದು ಅಕ್ಕಿಯಷ್ಟು ಸಂದೇಹವಿಲ್ಲದೆ ಇರುವಂತಹ ಅಭಿಪ್ರಾಯ, ಅನುಭವಜನ್ಯವಾದ ಅಭಿಪ್ರಾಯ. ಅಂತಹ ಮಗ ಎಲ್ಲ ಪ್ರಾಪಂಚಿಕವಾದ ಭೋಗಗಳಿಗೆ ಎಲ್ಲದಕ್ಕೂ ಫಿಟ್ ಇದ್ದರೂ ಅದೆಲ್ಲವನ್ನು ತ್ಯಾಗ ಮಾಡಿ ತ್ಯಾಗ ಜೀವನವನ್ನು, ತ್ಯಾಗೇನೈಕೆ ಅಮೃತತ್ವ ಮಾನಶುಃ ಅನ್ನೋ ವಾಕ್ಯಕ್ಕೆ ತ್ಯಾಗವೇ ಅಲ್ಟಿಮೇಟು, ಅಮೃತತ್ವಕ್ಕೆ ತ್ಯಾಗಕ್ಕಿಂತ ಇನ್ಯಾವುದೂ ಇಲ್ಲ ಅಂತ ಹೇಳ್ತಾ ಇದೆ ಶ್ರುತಿ. ಅಂತಹ ತ್ಯಾಗ ಜೀವನಕ್ಕೆ ತನ್ನನ್ನು ತಾನು ಅರ್ಪಿಸ್ಕೊಂಡು ಯಾವುದೋ ಒಂದು ಸಣ್ಣ ಒಂದು ಕುಟುಂಬಕ್ಕೆ, ಒಂದು ಊರಿಗೆ, ಒಂದು ತನ್ನ ಪರಿಸರದಲ್ಲಿ ತನ್ನನ್ನು ತಾನು ಫ್ರೇಮ್ ಮಾಡಿಕೊಳ್ಳಬಹುದಾಗಿದ್ದಂತಹ ಒಂದು ಅವಕಾಶವನ್ನು ಬಿಟ್ಟು ವಿಶ್ವವ್ಯಾಪಕತ್ವದ ಒಂದು ಫ್ರೇಮ್ನೊಳಕ್ಕೆ ಹೋಗಲಿಕ್ಕೆ ಅವನು ಸಿದ್ಧನಾಗಿ ತನ್ನ ವೈಚಾರಿಕತೆಯನ್ನು ವಿಶ್ವವ್ಯಾಪಕತ್ವಕ್ಕೆ ಸಾಧಿಸ್ಕೊಳ್ಳೋಕ್ಕೆ ಅಂಥ ಒಂದು ಸಾಧನಾ ಮಾರ್ಗಕ್ಕೆ ಇಳಿದಿರೋದು ಅದು ಎಷ್ಟು ಭಾಗ್ಯ ಅಂದರೆ ಅದನ್ನು ಸಾಮಾನ್ಯ ಚರ್ಮದ ಕಣ್ಣಿನಲ್ಲಿ ನೋಡಿದ್ರೆ ಗೊತ್ತಾಗಲ್ಲ, ಹೃದಯದ ಕಣ್ಣಿನಿಂದ ನೋಡಿದಾಗ
ಅದರ ಅಗಾಧತೆ, ನಮ್ಮ ಪರಂಪರೆ ಅಂಥವರಿಗೆ ಎಷ್ಟು ಹೊಗಳಿದೆ ಅಂದರೆ ಗೊತ್ತಾಗುತ್ತೆ ಅದರ ಬಗ್ಗೆ. ಅಂತಹ ಜೀವನವನ್ನು ಆಯ್ಕೆ ಮಾಡೋಕ್ಕೆ ಜ್ಞಾನಿಯಾದವನಿಗೆ ಮಾತ್ರ, ವಿವೇಕವಂತರಾದವ್ರಿಗೆ ಮಾತ್ರ ಸಾಧ್ಯ. ಅಂತಹ ತನ ಬರಲಿಕ್ಕೆ ಜನ್ಮಾಂತರಗಳಿಂದ, ಎಷ್ಟೋ ಜನ್ಮಗಳಿಂದ ಸಾಧನೆಗಳನ್ನು ಮಾಡಿ 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 ಬಂದರೆ ಮಾತ್ರ ಆಗುತ್ತೆ. ಈ ಜನ್ಮದಲ್ಲಿ ಅಂತಹ ಒಂದು ಆಯ್ಕೆಯನ್ನು ಮಾಡಿ, ಯಾವುದೋ ಒಂದು ಕುಟುಂಬದ ಫ್ರೇಮ್ ಒಳಗಿರೋದಕ್ಕಿಂತ ವಿಶ್ವವ್ಯಾಪಕತ್ವ, ವಸುಧೈವ ಕುಟುಂಬಕಂ, ವಿಶ್ವಕ್ಕೆ ಬೆಳಕಾಗಕ್ಕೆ ಹೋಗುವಂಥ ಮಾರ್ಗ ಆಯ್ಕೊಂಡಿರೋದು ಅಧ್ಯಾತ್ಮದ ದೃಷ್ಟಿಯಲ್ಲಂತೂ ಪರಮಾದ್ಭುತ. ಹಾಗಂತ ಲೌಕಿಕವಾಗಿ ಒಂದು ಪ್ರಶ್ನೆ ಬರುತ್ತೆ, ಸರಿಯಪ್ಪ ಅಧ್ಯಾತ್ಮವಾಗಿ ಸರಿ, ಭಾಗ್ಯ ಎಲ್ಲ ಸರಿ, ಆದರೆ ಪ್ರಾಪಂಚಿಕವಾಗಿ ಯೋಚನೆ ಮಾಡಿದಾಗ ತಂದೆ ತಾಯಿಗಳಿಗೆ ಹೀಗೆ ಎಷ್ಟು ದುಃಖ ಆಗ್ಬೋದಲ್ವಾ ಅಂತೆಲ್ಲ ಪ್ರಶ್ನೆಗಳು ಸಹಜವಾಗಿ ಅನೇಕರಿಗೆ ಎದ್ದಿರುತ್ತೆ. ಕೇಳೂ ಇದ್ದೀರಿ ಎಷ್ಟೋ ಜನ ವೈಯಕ್ತಿಕ ಪ್ರಶ್ನೆಗಳನ್ನು. ಇದೆಲ್ಲ ಅದಕ್ಕೆ ಉತ್ತರ ಇದೇ ತರಹ 2 ಪ್ಲ್ಯಾಟ್ಫಾರಮಿಂದ ನೋಡಬೇಕು. ಒಂದು ಅಧ್ಯಾತ್ಮ ಪರಂಪರೆಯ ಪ್ಲ್ಯಾಟ್ಫಾರಮ್ಮು, ಇನ್ನೊಂದು ಲೌಕಿಕದಲ್ಲಿ ನಿಂತುಕೊಂಡು ಆ ಪ್ಲ್ಯಾಟ್ಫಾರಮಿಂದ ನೋಡೋದು. ಆದರೆ ಎರಡರಲ್ಲಿ ಯಾವುದು ಅತ್ಯಂತ ಯುಕ್ತ ಅಂತ ಮತ್ತೆ ತಗೊಂಡಾಗ ಕಂಕ್ಲೂಡಿಗೆ ಲೌಕಿಕ ದೃಷ್ಟಿಯಿಂದ ಬರುವಂತಹ ಆ ದುಃಖಗಳಿಗೆ ಒಂದು 3-4 ಸಂದರ್ಭಗಳನ್ನು ನಾನು ಕೋಟ್ ಮಾಡ್ತೇನೆ. ಅದರಲ್ಲೇ ನಿಮಗೆ ಸಿಗುತ್ತೆ ಯಾವ ಪ್ಲ್ಯಾಟ್ಫಾರಮ್ಮು ಅಲ್ಟಿಮೇಟ್ ಆಗಿ ನಿಂತ್ಕೊಳ್ಳುತ್ತೆ ಮತ್ತು ಯಾವ ಪ್ಲ್ಯಾಟ್ಫಾರ್ಮಿಂದ ಇವನ್ನೆಲ್ಲ ನೋಡಬೇಕು ನಾವು ಅನ್ನೋದನ್ನು ಆ ಆಖ್ಯಾನಗಳೇ ನಿಮಗೆ ಉತ್ತರ ಕೊಡುತ್ತೆ. ನನಗನ್ನಿಸ್ತು ಜೀವನದಲ್ಲಿ ವಿಶ್ವನಾಥ ದಂಪತಿಗಳಿಗೆ ಈ ಒಂದು ಸಂದರ್ಭ, ಮಗನ ಒಂದು ಈ ಸಂದರ್ಭದ ಆ ದಿನಗಳಲ್ಲಿ ಮೊದಲಿಗೆ ಎಷ್ಟು ತೊಳಲಾಡಿರ್ಬೋದು, ಎಷ್ಟು ಸಂಕಟಪಟ್ಟಿರ್ಬೋದು, ಎಷ್ಟು ಗೊಂದಲ ಮಾಡ್ಕೊಂಡಿರ್ಬೋದು ಆ ಮನಸ್ಸು, ದಂಪತಿಗಳಾಗಿ, ತಂದೆ ತಾಯಿಗಳಾಗಿ. ಹಾಗಾಗಿ ಇಂಥ ತಂದೆ ತಾಯಿಗಳ ಈ ಒಂದು ಅನುಭವ ಇನ್ಯಾರಿಗಾರ ಬಂದಿತ್ತ ಈ ಹಿಂದೆ ಅಂತ ನಾನು ಪುರಾಣಗಳು, ಇತಿಹಾಸಗಳನ್ನೆಲ್ಲ ಗಮನಿಸಿದಾಗ, ಸುಮ್ಮನೆ ಅವಲೋಕನ ಮಾಡಿದಾಗ, ಈ ತಂದೆ ತಾಯಿಗಳ ಈ ಸಂದರ್ಭವೇ ಇನ್ಯಾರಿಗೂ ಬಂದೇ ಇಲ್ವೇ ಅನ್ನೋ ಪ್ರಶ್ನೆ ನೋಡಿದಾಗ, ಶಂಕರರ ತಾಯಿ ಆರ್ಯಾಂಬೆಗೂ ಬಂದಿತ್ತಲ್ವೇನ್ರಿ. ಶಂಕರರು ಅಷ್ಟು ಬಾಲ್ಯದ ವಯಸ್ಸಿನಲ್ಲಿ ಹೊರಡ್ತೀನಿ ಅಂತ ಸನ್ಯಾಸಕ್ಕೆ ಹೊರಟಾಗ, ಆ ತಾಯಿಯು ಈ ಸಂದರ್ಭವನ್ನೇ, ವಿಶ್ವನಾಥವರ ಮನೆಯವರ ಮಡದಿಯ ಸ್ಥಾನದ ಸಂದರ್ಭವನ್ನೇ ಆರ್ಯಾಂಬೆಯು ಕೂಡ ಪಡೆದಿದ್ಲಲ್ವೇ. ಅದರಲ್ಲಿ ಅವನೇನು ಉತ್ತರ ಕೊಟ್ಟ ಮಗನಾಗಿ, ಅದೊಂದು ಪಾಠ. ಸಮಾಧಾನ ಮಾಡಿದ ಅವನು. ಶಂಕರರು ಸಮಾಧಾನ ಮಾಡಿದ್ರು, ತತ್ವಗಳ ಹೇಳಿ ಯಾವುದು ಮುಖ್ಯ, ಯಾವುದು ನಿತ್ಯ, ಯಾವುದು ಅನಿತ್ಯ ಅನ್ನುವಂಥ ಉಪದೇಶಗಳನ್ನು ಮಾಡಿ ತಾಯಿಗೆ ಸಮಾಧಾನ ಮಾಡಿ ಹೊರಟರು. ಮತ್ತು ಇವರ ಮಗ ಬಟ್ಟೆ ವೈರಾಗ್ಯ ಅಲ್ಲ, ಬಟ್ಟೆ ಸನ್ಯಾಸ ಅಲ್ಲ ಇವರದ್ದು, ಇವರ ಮಗಂದು ಸಕಲ ಪರಮಾದ್ಭುತವಾದ ತ್ಯಾಗ. ಸನ್ಯಾಸ ಅನ್ನೋದು, ವೈರಾಗ್ಯ ಅನ್ನೋದು ಯಾವುದೋ ಒಂದು ಹುದ್ದೆ ಅಲ್ಲ, ಅದು ಮಾನಸಿಕ ಸ್ಥಿತಿ, ಮಾನಸಿಕ ಹಂತ, ಮನೋಮಯ ಕೋಶದ ಒಂದು ಹಂತ. ಅದು ಯಾವುದೋ ಹುದ್ದೆಗಳಲ್ಲ, ಯಾರೋ ಕೊಡೋಂಥ ಪದವಿಗಳಲ್ಲ. ಅಂತಹ ಅಭೂತಪೂರ್ವವಾದ ತ್ಯಾಗ ವೈರಾಗ್ಯವನ್ನು ಮೈಗೂಡಿಸ್ಕೋಬೇಕು ಅಂದ್ರೆ ಕೋಟ್ಯಾಂತರ ಜನದಲ್ಲಿ ಒಬ್ಬೊಬ್ಬಂಗಾಗುತ್ತೆ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಅಂತಹ ಒಬ್ಬ ಭಗವಂತನ ಟೀಮ್ನೊಳಗೆ ಆಯ್ಕೆಯಾಗಿದ್ದಾನೆ ವಿಶ್ವನಾಥ ದಂಪತಿಗಳ ಮಗ, ಅವನ ರೂಪದಲ್ಲಿ, ಮಗನ ರೂಪದಲ್ಲಿ. ಅದೇ ತರಹ ಶಂಕರರು ಅಲ್ಲಿ ತಾಯಿಗೆ ಸಮಾಧಾನ ಮಾಡಿದ್ರು, ಸತ್ಯದ ಅನ್ವೇಷಣೆಯನ್ನು ಮಾಡಿಸಿದ್ರು, ಸತ್ಯದ ಗೋಚರ ಮಾಡಿಸಿದ್ರು ಸಮಾಧಾನ ಮಾಡಿಸ್ಲಿಕ್ಕೆ. ಇನ್ನೊಂದು ಉದಾಹರಣೆ ಕಾಣುತ್ತೆ. ಹಾಗಾಗಿ ನೋಡಿ, ಶಂಕರರಿಗೆ ಅವರು ಸನ್ಯಾಸವನ್ನು ಪಡ್ಕೊಂಡೆ ಅಂತ ಹೇಳುವಾಗ ತಾಯಿಗೆ ಯಾರೋ ಗುರುಗಳು ಬಂದು ದೀಕ್ಷೆ ಕೊಡಲಿಲ್ಲ, ದಂಡ ಕಮಂಡಲು ಕೊಡಲಿಲ್ಲ, ಯಾರು ಇರಲಿಲ್ಲ ಅಲ್ಲಿ. ಮಾನಸಿಕ ಹಂತದಲ್ಲಿ ಯಾವಾಗ ವೈರಾಗ್ಯ ಅಚಂಚಲವಾಗಿ ಓತಪ್ರೋತವಾಗಿ ಸ್ಥಿರವಾಗುತ್ತೋ ಆವಾಗ ಒಂದು ಸನ್ಯಾಸಿನೇನೆ, ಜ್ಞಾನಿನೇನೆ. ಅದಕ್ಕೆ ಯಾರೋ ಒಂದು ಏನೋ ವ್ಯವಸ್ಥೆ ಕೊಡಬೇಕು ಅಂತೇನಿಲ್ಲ. ಹಾಗಾಗಿ ನೋಡಿ, ಶಂಕರರಿಗೆ ಹುಟ್ಟಿದಾಗಲೂ ಶಂಕರ ಅಂತಲೇ ಹೆಸರು. ಆಮೇಲೆ ಅವರಿಗೆ ಅವರ ಗುರುಗಳು ಸನ್ಯಾಸ ದೀಕ್ಷೆ ಅಂತ ವ್ಯವಸ್ಥೆಯ ದೃಷ್ಟಿಯಲ್ಲಿ ಕೊಟ್ಟಾಗಲೂ ಅವ್ರಿಗೇನು ಹೆಸರೇನು ಬದಲಾವಣೆ ಆಗಲಿಲ್ಲ, ಶಂಕರ ಅಂತಲೇ ಉಳ್ಕೊಂಡಿದೆ. ಹಾಗಾಗಿ ಹೆಸರು ಚೇಂಜ್ ಆಗಬೇಕು ಅಂತೆಲ್ಲ ಏನೂ ಇಲ್ಲ ಅನ್ನೋದು ಇದರಿಂದ ಗೊತ್ತಾಗುತ್ತೆ.
ವೈರಾಗ್ಯ ಸ್ಥಿರವಾಗಿರಬೇಕು ಅನ್ನೋದೊಂದೇ ಅದರ ಲಕ್ಷಣ. ಅಂತಹ ಸಣ್ಣ ವಯಸ್ಸಿನಲ್ಲಿ ಶಂಕರರು ಅದನ್ನು ಮಾಡಿಕೊಂಡ್ರು. ಆ ತಾಯಿಗೆ ಜ್ಞಾನವನ್ನು ಕೊಟ್ಟರು. ಲೌಕಿಕವಾಗಿ ಇದನ್ನು ನೋಡಬೇಡ, ನಿನ್ನ ಸ್ವಸ್ವರೂಪವನ್ನು ನೋಡ್ಕೊಳ್ಳೋಕೆ ನೀನು ಪ್ರಯತ್ನ ಮಾಡು ಅಂತ. ಅದೇ ತರಹ ಎರಡನೇ ಉದಾಹರಣೆ ಇದು ಕೂಡ ಉಪನಿಷತ್ತಲ್ಲೇ ಬರುತ್ತೆ, ಬೃಹದಾರಣ್ಯಕದಲ್ಲೋ ಎಲ್ಲೋ ಒಂದು ಕಡೆ ಬರುತ್ತೆ. ಒಂದು ಆಶ್ರಮದಲ್ಲಿ ಇರ್ತಾರೆ ವಟುಗಳು ಒಂದಷ್ಟು ಜನ. ಆ ಆಶ್ರಮದಲ್ಲಿ ಅನೇಕ ವಟುಗಳಿರ್ತಾರೆ. ಅದರಲ್ಲಿ ಒಬ್ಬನಿಗೆ ಅವನ ಹಳೆಯ ಜನ್ಮಗಳ ಸಾಧನೆಯಿಂದ ಪೂರ್ವ ಜನ್ಮದ ಜ್ಞಾಪಕನೂ ಇರುತ್ತೆ. ಅದೇ ತರಹ ಯಾತ್ರೆಗೆ ಅಂತ ಹೊರಟಂತಹವರು, ತೀರ್ಥಕ್ಷೇತ್ರ ಯಾತ್ರೆಗೆ ಅಂತ ಹೊರಟವರು ವಿಶ್ರಾಮ ಮಾಡಲಿಕ್ಕೋಸ್ಕರ ಆಶ್ರಮಕ್ಕೆ ಒಂದು ದಂಪತಿಗಳು ಬರ್ತಾರೆ. ಆ ದಂಪತಿಗಳಿಗೂ ಕೂಡ ಅವರು ಅಸಾಮಾನ್ಯರು, ಅವ್ರಿಗೂ ಕೂಡ ಜನ್ಮಾಂತರದ ಜ್ಞಾಪಕ ಇರುವಂತಹ ದಂಪತಿಗಳಾಗಿರ್ತಾರೆ. ಅವರು ಬಂದು ಅಲ್ಲಿ ಆ ಎಲ್ಲ ವಟುಗಳನ್ನೆಲ್ಲ ನೋಡಿದಾಗ ಆ ಒಬ್ಬ ವಟು ಯಾರು ಜನ್ಮಾಂತರದ ಜ್ಞಾಪಕ ಇದೆಯಲ್ಲ, ಆ ವಟುವನ್ನು ಇವರು ನೋಡಿದ ತಕ್ಷಣ ಇವರಿಗೆ ದಿಗ್ಭ್ರಾಂತರಾಗ್ತಾರೆ. ಇವನು ನಮ್ಮ ಹೋದ ಜನ್ಮದಲ್ಲಿ ಮಗನಾಗಿದ್ದ ಅಲ್ವೇ ಅಂತ ಇವ್ರಿಗೆ ಜ್ಞಾಪಕ ಬಂದ್ಬಿಡುತ್ತೆ, ಗಂಡ ಹೆಂಡತಿಗೆ. ಆ ಹುಡುಗನಿಗೂ ಅದೇ ಕ್ಷಣದಲ್ಲಿ ಇವ್ರನ್ನ ನೋಡ್ತಾನಲ್ಲ, ಅವನಿಗೂ ಜ್ಞಾಪಕ ಬರುತ್ತೆ ಇವ್ರು ನಮ್ಮ ತಂದೆ ತಾಯಿಗಳಾಗಿದ್ರು ಅಂತ. ನೀವು ಆ ಕಲ್ಪನೆ, ಆ ಸಂದರ್ಭವನ್ನು ಕಣ್ಣಿಗೆ ತಗೋಬೇಕು. ಹಾಗಾದರೂ ಕೂಡ ಇವ್ರಿಗೆ ಸಡಗರ ಸಂಭ್ರಮ ಹರಿಯುತ್ತೆ ತಂದೆ ತಾಯಿಗಳಿಗೆ. ಆದರೆ ಅವನು ನಿರ್ಲಿಪ್ತವಾಗಿ ಉದಾಸೀನವಾಗಿರ್ತಾನೆ. ಇವ್ರ ಬಗ್ಗೆ ಏನು ವಿಶೇಷವಾದ್ದೇನೋ ಕಾಳಜಿ ಅಂತೇನು ಮಾಡೋಕ್ಕೆ ಹೋಗಲ್ಲ. ಆಗ ಅವ್ರ ತಂದೆ ತಾಯಿಗಳು ಬಂದು ಕೇಳ್ತಾರೆ, ಅಲ್ಲಪ್ಪ ನಿನಗೂ ಜ್ಞಾಪಕ ಇದೆ, ನಿನ್ನ ವರ್ತನೆ ನೋಡಿದ್ರೆ ನಿನ್ನ ಜ್ಞಾಪಕ ಇದೆ ಅಂತ ನಮಗನ್ನಿಸ್ತಿದೆ. ಹೋದ ಜನ್ಮದಲ್ಲಿ ನೀನೇನಾಗಿದ್ದೆ ನಮಗೆ ಅಂತ. ಹೌದು, ನನಗೆ ಜ್ಞಾಪಕ ಇದೆ ಅಂತ ನಾವು. ನಮಗೂ ಜ್ಞಾಪಕ ಇದೆಯಪ್ಪ, ಆದರೂ ಕೂಡ ನೀನು ಯಾಕೆ ನಮ್ಮ ಬಗ್ಗೆ ಅಷ್ಟೇನು ತಟಸ್ಥವಾಗಿದೆಯಲ್ಲ, ಎಷ್ಟು ಸಂಭ್ರಮ ಪಡಬೇಕಲ್ವೇ. ಜನ್ಮಾಂತರದ್ದು ತಂದೆ ತಾಯಿಗಳಿಗೆ ಸಿಗ್ತಾ ಇದ್ದೀವಿ ಅನ್ನೋದಾದರೆ, ಅದು ಗೊತ್ತೂ ಆಗ್ತಾ ಇದೆ ಅಂದರೆ ಎಷ್ಟು ಸಂಭ್ರಮ ಪಡಬೇಕಲ್ವ ನೀನು ಅಂತ ಕೇಳ್ಕೊಳ್ತಾರೆ. ಆವಾಗ ಒಟ್ಟು ಹೇಳ್ತಾನೆ, ಹೌದು ನಿಮ್ಮ ಬಗ್ಗೆ ಗೌರವ ಇದೆ, ಆದರೆ ನನ್ನ ಈ ಶರೀರ ಧಾರಣೆಯ ಹೊತ್ತಿಗೆ ಸಾವಿರಾರು ಜನ್ಮಗಳನ್ನು ದಾಟ್ಕೊಂಡು ಬಂದಿದ್ದೀನಿ. ಆ ಸಾವಿರಾರು ಜನ್ಮಗಳಲ್ಲೂ ಕೂಡ ನಿಮ್ಮಂಥ ಸಾವಿರಾರು ತಂದೆ ತಾಯಿಗಳು, ಅಕ್ಕ ತಂಗಿ, ಗಂಡ ಹೆಂಡತಿ ಆಗೋಗಿದ್ದಾರೆ. ನಾನು ಸಾವಿರಾರು ಜನಕ್ಕೆ ಇದೇ ಥರ ಮಗ ಆಗಿದ್ದೀನಿ, ತಂದೆ ಆಗಿದ್ದೀನಿ. ಈ ಒಂದು ಆತ್ಮದ ಜರ್ನಿಯಲ್ಲಿ ಸಾವಿರಾರು ತಂದೆ ತಾಯಿ ಎಲ್ಲ ನೋಡಿ 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 ಇಲ್ಲಿಗೆ ಬಂದಿದ್ದೀನಿ. ಆದರೆ ನನ್ನ ಉದ್ದೇಶ ಇರೋದೀಗ ಗೋಲ್ ಆತ್ಮ ಸಾಮ್ರಾಜ್ಯದ ಕಡೆಗೆ, ಮೋಕ್ಷ ಸಾಮ್ರಾಜ್ಯದ ಕಡೆಗೆ, ಸ್ವಸ್ವರೂಪ ಸಾಮ್ರಾಜ್ಯದ ಕಡೆಗಿದೆ. ಹಾಗಾಗಿ ಒಂದು ಜನ್ಮದ ತಂದೆ ತಾಯಿಗಳು ನೀವು ಗೌರವ ಸರಿ, ಆದರೆ ಸಾವಿರಾರು ಜನ್ಮದಲ್ಲಿ ತಂದೆ ತಾಯಿಗಳು ಬೇಕಾದಷ್ಟು ಜನ ಆಗೋಗಿದ್ದಾರೆ, ನಾನೂ ಬೇಕಾದಷ್ಟು ಜನಕ್ಕೆ ಆಗೋಗಿದ್ದೀನಿ. ಹಾಗಾಗಿ ಮಾಯಾ ಮೋಹಿತ ಈ ಪ್ರಾಪಂಚಿಕವಾದ ಸಂಬಂಧಗಳ ಬಗ್ಗೆ ತೀವ್ರವಾದ ಇದನ್ನು ಇಟ್ಕೊಳ್ಬೇಡಿ. ನೀವು ನನ್ನ ಹಾಗೆ ಮೋಕ್ಷದ ಕಡೆ ಗಮನ ಕೊಡಿ. ಏಕೆಂದರೆ ಪ್ರತಿಯೊಂದು ಜೀವಿಗೂ ಕೂಡ ಗೋಲಿರೋದು ಮೋಕ್ಷವೇ. ಅದರ ಅಜ್ಞಾನದಿಂದ ಅದು ಮುಸ್ಕೊಂಡಿದೆ ಅಷ್ಟೇ. ಸತ್ಯದ ಮೇಲೆ ಅಜ್ಞಾನ ಅನ್ನೋದು ಮುಸುಕಿ ನಿಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಪ್ರತಿಯೊಬ್ಬರ ಉದ್ದೇಶ ಗೋಲಿರೋದು ಮೋಕ್ಷಕ್ಕೆ. ಹಾಗಾಗಿ ನೀವು ಕೂಡ ಈ ಪ್ರಾಪಂಚಿಕವಾದ ಈ ಭ್ರಾಂತಿಯುಕ್ತ ಮೋಹದಿಂದ ಹಿಂದಕ್ಕೆ ಬಂದು ಲೌಕಿಕ ದೃಷ್ಟಿಯಿಂದ ಸಾಧನೆ ಮಾಡ್ಕೊಂಡು ಮುಂದಕ್ಕೆ ಹೋಗಿ ಅಂತ ಅವನು ಉಪದೇಶ ಕೊಡ್ತಾನೆ. ಆವಾಗ ಅವರು ತಿಳ್ಕೊಂಡು ಆ ಸಾಧನೆ ಕಡೆ ಗಮನ ಕೊಡ್ತಾರೆ ಅಂತ ಆಖ್ಯಾನ ಬರುತ್ತೆ. ಬಹುಶಃ ವಿಶ್ವನಾಥ ದಂಪತಿಗಳಿಗೂ ಅವರ ಮಗ ಇದೇ ತರಹ ಮಗನಿಂದ ಉಪದೇಶ ಬಂದಿರಲಿಕ್ಕೂ ಸಾಕು ಅನ್ನೋದು ನನ್ನ ಊಹೆ. ಬಹುಶಃ ಬಂದಿರುತ್ತೆ ಇದೇ ತರಹದ ಒಂದು ಉಪದೇಶ. ಆ ಸಂದರ್ಭವನ್ನು ನೋಡಿದಾಗ ಅನಿಸುತ್ತೆ ಇದೆಲ್ಲವೂ ಕೂಡ ಉಪನಿಷತ್ತುಗಳಲ್ಲೇ ಬಂದಿದೆ, ಇವರು ಕೂಡ ಅಂಥ ಒಂದು ಅದ್ಭುತ ಕ್ಷಣಕ್ಕೆ ಭಾಜನರಾಗಿದ್ದಾರೆ ಅಂತ. ವಿಶ್ವನಾಥ ದಂಪತಿಗಳಿಗೂ ಅವರ ಮಗ ಇದನ್ನೇ ಬಹುಶಃ ಉಪದೇಶ ಮಾಡಿ, ನೀವು ಜ್ಞಾನ ಪಡ್ಕೊಂಡು ಮುಂದಕ್ಕೆ ಹೋಗಿ ಮೋಕ್ಷದ ಕಡೆಗೆ, ಈ ಪ್ರಾಪಂಚಿಕವಾದ ಇದನ್ನೆಲ್ಲ ತೀರ ಹಚ್ಕೋಬೇಡಿ ತಲೆಗೆ ಅಂತ ಹೇಳಿರಬಹುದು. ಬಹುಶಃ ಅದೇ ಕಾರಣಕ್ಕೆ ಇವರು
ಮೊದಲಿಂದಲೂ ಇವರು ತತ್ವಜ್ಞಾನದಲ್ಲಿ ವಿಶೇಷ ಆಸಕ್ತಿಯನ್ನೇ ನೀವು ಹೊಂದಿದ್ರು ಕೂಡ ವಿಶ್ವನಾಥ ದಂಪತಿಗಳೇ, ಮಗ ಬಹುಶಃ ಹೇಳಿದ್ದು ನಿಮಗೆ ಇನ್ನೂ ಹೆಚ್ಚಾಗಿ ಹೃದಯಕ್ಕೆ ನಾಟಿ ಈ ಉಪಾಸನೆಯನ್ನು ಅಕ್ಷರ ಲಕ್ಷ್ಯ ಯಜ್ಞವನ್ನು ಮಾಡಲಿಕ್ಕೆ ನಿಮಗೆ ಪ್ರೇರಣೆನ ಮಗನೇ ಕೊಟ್ಟಿರಬಹುದು ಅಂತ ನನ್ನ ಊಹೆ. ಇದು ಎರಡನೇ ಉದಾಹರಣೆ ಆಯಿತು. ಇನ್ನು ಮೂರನೇದು ಪರಮಶಿವೇಂದ್ರರು ಅಂತ ತಮಿಳುನಾಡಿನಲ್ಲಿ ಒಬ್ಬ ಅವತಾರಿಗಳು. ಅವರ ಶಿಷ್ಯ ಸದಾಶಿವ ಬ್ರಹ್ಮೇಂದ್ರರು, ಲೋಕಖ್ಯಾತರು, ಲೋಕಪೂಜನೀಯರು. ಅವರು ಸಂಗೀತ ಕ್ಷೇತ್ರಕ್ಕೂ ಅನೇಕ ಕೀರ್ತನೆಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಸ್ವಾನುಭವದಿಂದ ಹೇಳಿರುವಂಥ ಅದ್ಭುತವಾದದ್ದೆಲ್ಲ ಅವರ ಕೀರ್ತನೆಗಳು ಗೊತ್ತಿದೆ. ನಿಮ್ಮ ಕುಟುಂಬವೇ ನಾದದಲ್ಲಿರುವಂಥದ್ರಾದ್ರಿಂದ, ನಾದಾರಾಧನೆಯ ಕುಟುಂಬವೇ ನಿಮ್ಮದಾದ್ದರಿಂದ ಸ್ವತಃ ವಿಶ್ವನಾಥ್ ಅವರೇ ನೀವು ಕೂಡ ಅದರದ್ದು ರಾಗಗಳನ್ನು, ಸಾಹಿತ್ಯಗಳನ್ನು ವಶ ಮಾಡಿಕೊಂಡಿರುವಂಥ ಕುಟುಂಬ ನಿಮ್ಮವರದ್ದು. ಹಾಗಾಗಿ ನಿಮಗೆ ಅವರದ್ದು ಗೊತ್ತಿದೆ, ಅವರ ಪರಿಚಯ ಇರುತ್ತೆ. ಸದಾಶಿವ ಬ್ರಹ್ಮೇಂದ್ರದ ಕೀರ್ತನೆಗಳೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಅವರ ಬಗ್ಗೆ ಆ ಊರಿನಲ್ಲಿದ್ದಂಥವರು ಒಂದೊಂದು ಕಂಪ್ಲೇಂಟ್ ಮಾಡ್ತಾರೆ ಗುರುಗಳಿಗೆ, ಪರಮಶಿವೇಂದ್ರರಿಗೆ. ನಿಮ್ಮ ಶಿಷ್ಯ ಸದಾಶಿವ ಬ್ರಹ್ಮೇಂದ್ರಿಗೆ ಹುಚ್ಚಿಡಿದಿದೆ ಅನಿಸುತ್ತೆ, ಹೇಗೇಗೋ ಆಡ್ತಾ ಇದ್ದಾರೆ ಅಂತ. ಆವಾಗ ಗುರುಗಳು ಹೇಳ್ತಾರಂತೆ, ಅಯ್ಯೋ, ಆ ಶಿಷ್ಯನಿಗೆ ಬಂದಂಥ ಹುಚ್ಚು ನನಗಿನ್ನೂ ಬಂದಿಲ್ಲ. ನನಗಿಂತ ಮುಂಚೆ ನನ್ನ ಶಿಷ್ಯನೇ ಆ ಹುಚ್ಚನ್ನು ಪಡೆಯೋ ಯೋಗ್ಯತೆಯನ್ನು ಪಡ್ಕೊಂಡ್ಬಿಟ್ಟ ಅನಿಸುತ್ತೆ. ಪ್ರಾಪಂಚಿಕವಾಗಿ ನಿಮಗೆಲ್ಲ ಕಾಣ್ತಾ ಇರುವಂಥ ಕೆನೆ ಪದರದ ಪ್ರಪಂಚದ ಜನರಿಗೆ ಕಾಣ್ತಾ ಇರುವಂಥ ಹುಚ್ಚು ಅನ್ನೋ ಲಕ್ಷಣ ಅವನ ಆತ್ಮದಲ್ಲಿ ಲೀನವಾಗಿ ಆತ್ಮ ಕ್ರೀಡೆಯಲ್ಲಿದ್ದಾನೆ. ಅಂಥ ಒಂದು ಸ್ವಸ್ವರೂಪ ಜ್ಞಾನದಲ್ಲಿದ್ದಾನೆ ಅವನು. ಅಂಥದ್ದು ಯೋಗ್ಯತೆಗೆ ನನಗಿನ್ನೂ ಅವಕಾಶ ಆಗಲಿಲ್ವಲ್ಲ, ಆ ಹುಚ್ಚು ನನಗಿನ್ನೂ ಬರಲಿಲ್ವಲ್ಲ ಅಂತ ಇವರು ಉದ್ಗರಿಸ್ತಾರಂತೆ ಗುರುಗಳು. ಅಂಥ ಸದಾಶಿವ ಬ್ರಹ್ಮೇಂದ್ರರಿಗೆ 3 ಕಡೆ ಸಮಾಧಿ ಇದೆ. ಈ ಕಡೆ ಹೋದ್ರು ಅಂತ ಅಲ್ಲಿ ಸಮಾಧಿ ಕಟ್ಟಿದ್ರು ಊರಿನ ಜನ, ಅಲ್ಲಿ ಓಡಾಡ್ಕೊಂಡಿದ್ರು. ಅಲ್ಲಿ ಹೋದ್ರು ಅಂತ ಆಮೇಲೆ ಸಮಾಧಿ ಕಟ್ಟಿದ್ರು, ಇನ್ನೊಂದು ಕಡೆ ಓಡಾಡ್ಕೊಂಡಿದ್ರು. ಯಾವುದೋ ಒಬ್ಬ ರಾಜ, ಮುಸ್ಲಿಂ ರಾಜ ಇವರ ಕೈಯನ್ನು ಕಟ್ಟು ಮಾಡ್ತಾನೆ. ಇವರ ರಾಜನ ಆವರಣದೊಳಗೆ ಬಂದಿದ್ದಾರೆ, ಪ್ರವೇಶ ಮಾಡಿದ್ದಾರೆ ಅನಧಿಕೃತವಾಗಿ ಅಂದ್ಕೊಂಡು ಕಟ್ ಮಾಡ್ತಾನೆ. ಇವರಿಗೇನೂ ಗೊತ್ತಾಗದೆ ಓಡಾಡ್ಕೊಂಡು ಹಾಗೆ ಮುಂದಕ್ಕೆ ಹೊರಟೋಗ್ತಾರೆ. ಅಂಥ ಒಂದು ಆತ್ಮನಲ್ಲಿನೇ ನೆಲೆ ನಿಂತವರು. ಅವರದ್ದು ಒಂದು ಉದಾಹರಣೆ ತಗೊಂಡಾಗ, ಅಂದರೆ ಪ್ರಪಂಚ ಹೇಗೆ ನೋಡುತ್ತೆ ಆ ಸ್ಥಿತಿಯವರನ್ನು, ಅಂದರೆ ಎಲ್ಲರಿಗೂ ಅರ್ಥವಾಗಲ್ಲ. ಜ್ಞಾನಿಯ ಸ್ವಭಾವ, ಅವನ ವರ್ತನೆ, ಅವನ ಚಿಂತನೆಗಳು ಸಾಮಾನ್ಯರಿಗೆ ಅರ್ಥ ಆಗಲ್ಲ. ಹೇಗೆ ಒಂದು ಕಾಯಿಲೆಯನ್ನು ಸಾಮಾನ್ಯ ಜನ ಅನಾಲಿಸಿಸ್ ಮಾಡೋದೇ ಬೇರೆ ತರಹ, ವಿಶ್ಲೇಷಣೆ ಮಾಡೋದು, ಆದರೆ ಡಾಕ್ಟರ್ ನೋಡೋ ದೃಷ್ಟಿಕೋನವೇ ಬೇರೆ ತರಹ. ಇದೇ ತರಹ ಆ ಒಂದು ಸದಾಶಿವ ಬ್ರಹ್ಮೇಂದ್ರರಂತೆಯೇ ನಿಮ್ಮ ಮಗ ಜ್ಞಾನಿ, ವಿವೇಕಿಯಾಗಿರೋದ್ರಿಂದ ಅವನು ಅತ್ಯಂತ ದೃಢವಾಗಿ ಅವನ ಹೆಜ್ಜೆಯನ್ನಿಟ್ಟಿದ್ದಾನೆ. ಇನ್ನು ಮೂರನೆಯ ಒಂದು ಉದಾಹರಣೆ ವ್ಯಾಸರ ಬಗ್ಗೆ ಯಾರಿಗರಿ ಹೇಳಬೇಕು ನಾವು, ವಿಶೇಷವಾಗಿ ವೇದವ್ಯಾಸರ ಬಗ್ಗೆ. ಅಂತಹ ವೇದವ್ಯಾಸರಿಗೆ ಶುಕ ಅನ್ನುವಂಥವ್ರ ಮಗನಾಗಿರ್ತಾರೆ, ಹುಟ್ಟುತ್ತಾರೆ. ಅವರು ಹುಟ್ಟಿದಾಗ್ಲಿಂದನೇ ಜ್ಞಾನಿ, ಹುಟ್ಟಿದಾಗ್ಲಿಂದನೇ ಆತ್ಮರತಿಯಲ್ಲಿರುವಂಥವರು, ಅಂತಹ ಮಗ. ಅವ್ರ ಬಗ್ಗೆ ಇವರಿಗೆ ವೇದವ್ಯಾಸರಿಗೆ ವ್ಯಾಮೋಹ, ಪುತ್ರ ವ್ಯಾಮೋಹ. ಶುಕ್ರು ಒಂದು ಸಲ ಆ ಆತ್ಮಜ್ಞಾನದಲ್ಲಿ ಪ್ರಪಂಚದ ಯಾವ ಭಾವಗಳ ಪರಿವೆಯೂ ಇಲ್ಲದೆ ಹೋಗ್ತಿರ್ತಾರೆ. ಮಗನೇ, ನನ್ನನ್ನು ಬಿಟ್ಟು ಹೋಗ್ಬೇಡಪ್ಪ ಅಂತ ವೇದವ್ಯಾಸರು ಆ ಪುತ್ರ ವ್ಯಾಮೋಹದಿಂದ ಓಡಿಸ್ಕೊಂಡು ಹೋಗ್ತಾರೆ, ಹಿಂದಿಂದ ಹಿಂಬಾಲಿಸ್ಕೊಂಡು. ಹಾಗೆ ಹೋಗುವಾಗ ದಾರಿಲಿ ಒಂದು ಸರೋವರ. ಆ ಸರೋವರದಲ್ಲಿ ಒಂದಷ್ಟು ಅಪ್ಸರೆಯರು ಸ್ನಾನ ಮಾಡ್ತಿರ್ತಾರೆ. ಮೊದಲು ಆ ಶುಕ ಮಹರ್ಷಿ ಆ ಸರೋವರದ ದಂಡೆ ಮೇಲೆ ಹೋಗ್ತಾರೆ. ಆಗ ಒಂದಷ್ಟು ಅಪ್ಸರೆಯರು, ಯಾರೋ ಗಂಡಸರು ಬಂದಿದ್ದಾರೆ, ನಾವೆಲ್ಲ ಬಟ್ಟೆ ಹಾಕ್ಕೊಳ್ಳೋಣ ಅಥವಾ ಅವನಿಗೆ ಶಾಪ ಕೊಡೋಣ ಅಂತ ಹೇಳ್ತಾರೆ. ಆವಾಗ ಆ ಅಪ್ಸರೆಯರಲ್ಲಿ ಮುಖ್ಯವಾದ ಅಪ್ಸರೆ ಯಾರದು ಅಂತ ಹೀಗೆ ನೋಡ್ತಾರೆ. ನೋಡಿ, ಓ, ಶುಕ ಮಹರ್ಷಿಗಳ, ತೊಂದರೆ ಇಲ್ಲ, ಯಾವ ಬಟ್ಟೆನೂ ನಾವು ಹಾಕ್ಕೊಳ್ಳೋ ಗೋಜಿಲ್ಲ, ನಾವು ಹೀಗೆ ಇರೋಣ, ಅವರು ಶುಕ ಮಹರ್ಷಿಗಳು ತಾನೆ, ತೊಂದರೆ ಇಲ್ಲ ಅಂತ ಅಂತಾರಂತೆ. ಆಯಿತು, ಎಲ್ಲ ಜಲಕ್ರೀಡೆಯಲ್ಲಿ ಮುಂದುವರಿತಾರೆ. ಒಂದು ಸ್ವಲ್ಪ ಸಮಯ ಆದಮೇಲೆ ವೇದವ್ಯಾಸರು ಬರ್ತಾರೆ. ಅದೇ ಹಿಂಬಾಲಿಸ್ಕೊಂಡು ಬಂದ್ರಲ್ಲ, ಮಗ ಎಲ್ಲಿ ಹೋಗ್ತಾನೋ ಅಂತ, ಪುತ್ರ
ವಾತ್ಸಲ್ಯವೋ ವ್ಯಾಮೋಹದಲ್ಲೋ ಆಕ್ರಂದವಾಗಿ ಬರ್ತಾ ಇರ್ತಾರೆ. ಅವಾಗ ಮತ್ತೆ ಒಂದಷ್ಟು ಅಪ್ಸರೆಯರು, ಇನ್ನೊಬ್ಬ ಯಾರೋ ಬಂದರು, ಪುರುಷರು ಗಂಡಸರು, ಅವ್ರಿಗೆ ನಾವು ಶಾಪ ಕೊಡೋಣ ಅಥವಾ ಬಟ್ಟೆ ಹಾಕೊಂಡ್ಬಿಡೋಣ ಅಂತ ಹೇಳಿದಾಗ, ಅದೇ ಅಪ್ಸರೆಯರಲ್ಲಿದ್ದಂಥ ಮುಖ್ಯ ಅಪ್ಸರೆ ನೋಡಿಬಿಟ್ಟು, ವೇದವ್ಯಾಸರು ಬಂದ್ರಾ, ಹಾಗಾದ್ರೆ ಎಲ್ಲರೂ ಬಟ್ಟೆ ಮುಚ್ಕೊಂಡ್ಬಿಡೋಣ ದೇಹಕ್ಕೆ ಅಂತ ಹೇಳ್ತಾರಂತೆ. ಆಗ ವೇದವ್ಯಾಸರು ಜ್ಞಾನೋದಯ ಪಡ್ಕೊಳ್ತಾರೆ. ಅವರೇ ಸಾಕ್ಷಾತ್ ಅವತಾರ, ಆದರೂ ಆ ಮಾಯೆ ಅನ್ನೋದು ಎಂಥವ್ರನ್ನು ಬಿಡಲ್ಲ ಅನ್ನೋದಕ್ಕೆ ಈ ಅಪ್ಸರೆಯರ ಮಾತನ್ನು ಕೇಳಿ ಅವ್ರಿಗೆ ಮತ್ತೆ ಏಕಾಗ್ರತೆ ಬರುತ್ತಂತೆ. ಅಪ್ಸರೆಯರ ಹತ್ರ ಬಂದು ಹೇಳ್ತಾರಂತೆ, ಯಾಕಮ್ಮ ನನ್ನ ಮಗ ಹೋದಾಗ ನೀವು ಹಾಗೆ ಇದ್ರಂತೆ, ಈಗ ನಾನು ಬಂದೆ ಅಂತ ಬಟ್ಟೆ ಹಾಕ್ಕೊಳ್ತೀರಲ್ಲ ಮೈಗೆ, ಏನು ವ್ಯತ್ಯಾಸ ಅಂತ. ಆವಾಗ ಅಪ್ಸರೆಯರು ಹೇಳ್ತಾರಂತೆ, ನಿಮ್ಮ ಮಗ ಆತ್ಮಜ್ಞಾನದಲ್ಲಿ ಲೀನವಾಗಿ ಸ್ವಸ್ವರೂಪದಲ್ಲೇ ಇದ್ದಾರೆ, ಹಾಗಾಗಿ ಅವರಿಗೆ ಇಲ್ಲಿ ಯಾರು ಹೆಣ್ಣು, ಇಲ್ಲಿ ಗಂಡು, ಇದು ಕೆರೆ, ಇದು ಸರೋವರ, ಇದು ಪ್ರಪಂಚ ಏನೂ ಅವ್ರಿಗೆ ಗೊತ್ತೇ ಇಲ್ಲ. ಆ ಒಂದು ಭಾವದಲ್ಲಿರೋವಾಗ ನಮಗೆ ಅದರಲ್ಲಿ ಯಾವ ಭಯ ಬೇಕಿಲ್ಲ. ಆದರೆ ನಿಮಗೆ ಇನ್ನು ಮಗ, ನನ್ನ ಮಗ ಅನ್ನೋ ವ್ಯಾಮೋಹ ಇದೆಯಲ್ಲ, ವ್ಯಾಮೋಹ ಇದ್ದ ಕಡೆಯಲ್ಲಿ ಕಾಮಕ್ರೋಧಾದಿಗಳು ಇದ್ದೇ ಇರುತ್ತೆ. ಹಾಗಾಗಿ ನಾವು ಬಟ್ಟೆ ಮುಚ್ಕೊಂಡ್ಬಿಟ್ವಿ ಶರೀರಕ್ಕೆ, ಮಹರ್ಷಿಗಳೇ ತಪ್ಪು ತಿಳ್ಕೊಬೇಡಿ ಅಂತ ಹೇಳಿದ್ರಂತೆ. ಅದರಿಂದ ವೇದವ್ಯಾಸರು ಅಪ್ಸರೆಯರು ಹೇಳಿದಂಥ ಪಾಠ ನಾವು ಮುಂದಕ್ಕೆ ಆ ವ್ಯಾಮೋಹನ ಕಳಚ್ಕೊಳ್ಳೋಕ್ಕೆ ಒಂದು ಮಾರ್ಗ ಅಂತ ಅವರು ಮತ್ತೆ ಅದನ್ನು ಸಕಾರಾತ್ಮಕವಾಗಿ ತಗೊಂಡು ಅಪ್ಸರೆಯರಿಗೆಲ್ಲ ಆಶೀರ್ವಾದ ಮಾಡಿ ಹೋದ್ರಂತೆ. ಅಂದರೆ ಇವೆಲ್ಲವೂ ಏನು ಉತ್ತರ ಕೊಡ್ತಿದೆ ಅಂದರೆ, ವಿಶ್ವನಾಥ ದಂಪತಿಗಳಿಗೆ ಈ ಒಂದು ತನ್ನ ಮಗನ ಒಂದು ವಿಷಯದಲ್ಲಿ ಹೇಗೆ ನಾವು ತಗೊಳ್ಬೇಕು ಅಂತ, ಮತ್ತು ಲೋಕವು ಹೇಗೆ ಇದನ್ನೆಲ್ಲ ನೋಡಬೇಕು ಅನ್ನೋದನ್ನು ತೋರಿಸ್ತಾ ಇದೆ. ಇದು ಲೋಕಕ್ಕೆ ಸಂಬಂಧಪಡದೇ ಇರೋ ವಿಷಯ, ಕೇವಲ ಅವರ ಕುಟುಂಬದ್ದೇ ವಿಷಯ ಇದು. ಯಾರಿಗೂ ಬೇರೆಯವ್ರಿಗೆ ನಮಗೆ ಯಾರಿಗೂ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಅಧಿಕಾರ ಇಲ್ಲ. ಆದರೆ ಇಂತಹ ಭಾಗ್ಯಗಳು ನಡೆದಾಗ ಅದನ್ನು ಹೇಗೆ ನಾವು ತಗೊಳ್ಬೇಕು ಲೌಕಿಕ ದೃಷ್ಟಿಯಿಂದ ಅನ್ನೋದಕ್ಕೆ ಈ 4-5 ಆಖ್ಯಾನಗಳನ್ನು ಹೇಳಿದ್ವಿ. ಮತ್ತು ಲೌಕಿಕ ವ್ಯಾಮೋಹವೇ ಹೆಚ್ಚೋ ಅಥವಾ ಈ ಸಾಧನಾ ಮಾರ್ಗದ ಅಧ್ಯಾತ್ಮ ಪರಂಪರೆದು ಅಲ್ಟಿಮೇಟ್ ಹೆಚ್ಚೋ ಅನ್ನೋದಕ್ಕೆ ಇದೆಲ್ಲ ಉತ್ತರ ಕೊಡ್ತಾ ಇದೆ. ಇದನ್ನು ದಂಪತಿಗಳು ತಗೊಳ್ಬೇಕು, ಈ ತತ್ವವನ್ನು ತಗೊಳ್ಬೇಕು. ಈ ಲೋಕದಲ್ಲಿ ಮಮ ಅಂತ ಏನೇನು ಮಾಡ್ತೀವೋ, ನಂದು ನಾನು ಅಂತ, ಅದೆಲ್ಲ ವಾಪಸ್ ಈ ಮಾಯಾ ನಿರ್ಮಿತವಾದ, ಮೋಹ ನಿರ್ಮಿತವಾದ ಈ ಪ್ರಪಂಚಕ್ಕೇ ಕರ್ಕೊಂಡು ಬರುತ್ತೆ. ಯಾವುದು ನಮಮ ಅಂತ ಹೇಳುತ್ತೋ ಮಾಡ್ತೀವೋ, ನಮಮ ನಂದಲ್ಲ ಇದು ಅಂತ, ಅದೆಲ್ಲವೂ ಈ ಬಂಧನದಿಂದ, ಪ್ರಪಂಚ ಅನ್ನೋದೇ ಒಂದು ಬಂಧನ, ಸಂಸಾರ ಸಂಸಾರವನ್ನು ಯಾವ ನಮ್ಮ ಪರಂಪರೆಯ ಒಬ್ಬ ಋಷಿಗಳು ಶಾಸ್ತ್ರದಲ್ಲಿ ಇದು ಅದ್ಭುತ ಅಂತ ಕರೆದಿಲ್ಲ ರೀ. ಇದು ಚೆನ್ನಾಗಿದೆ, ಇಲ್ಲೇ ಇರಕ್ಕೆ ಪ್ರಯತ್ನ ಮಾಡೋಣ ಅಂತ ಒಬ್ಬ ಋಷಿ ಒಂದು ಶಾಸ್ತ್ರದ ಒಂದು ಮೂಲೆಯಲ್ಲಿ ಬರೀಲಿಲ್ಲ. ಎಲ್ಲರೂ ಹೇಳ್ತಿರೋದು ಈ ಸಂಸಾರ ಬಂಧನ, ಇದರಿಂದ ಕಳಚ್ಕೊಳ್ಬೇಕಾದ್ದೇ ಎಲ್ಲರ ಗುರಿಯಾಗಬೇಕು ಅಂತಾನೇ ಎಲ್ಲ ಹೇಳ್ತಿದ್ದಾರೆ ಹೊರತು ಒಬ್ಬ ಈ ಸಂಸಾರ ಅನ್ನೋದೇ ಚೆನ್ನ, ಇಲ್ಲೇ ಇರಲಿಕ್ಕೆಲ್ಲ ಏನೇನು ಮಾಡಬೇಕು ಅದಕ್ಕೆ ಗಮನ ಕೊಡೋಣ ಅಂತ ಒಬ್ಬರು ಹೇಳಲಿಲ್ಲ. ಅಂದರೆ ಹಾಗಾಗಿ ನಿಜವಾದ ನಮ್ಮ ಮನೆ ಅಲ್ಲಿದೆ, ಇಲ್ಲಿಗೆ ಬಂದಿದ್ದೀವಿ ಸುಮ್ಮನೆ ಅಂತ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆವು ಸುಮ್ಮನೆ ಅಂತ. ಹಾಗಾಗಿ ಈ ದೃಷ್ಟಿಯಲ್ಲಿ ನೋಡಿದಾಗ ವ್ಯಾಮೋಹಗಳನ್ನು ಕಳ್ಕೊಳ್ಳೋದೇ ಸರಿ, ಎಲ್ಲರಿಗೂ ಅದೇ ಬೇಕಾದ್ದು ಅನ್ನೋದು ಸ್ಪಷ್ಟವಾಗುತ್ತೆ. ಆದರೆ ಎಲ್ಲರಿಗೂ ಜನ್ಮಾಂತರದ ಕರ್ಮದ ಕ್ವಾಲಿಟಿಗೆ ಅನುಗುಣವಾಗಿ ಅದು ಸಿಕ್ಕುತ್ತಾ ಇಲ್ವ ಅನ್ನೋದು ಬೇರೆ ವಿಷಯ. ಭಗವದ್ಗೀತೆಯಲ್ಲೇ ಹೇಳಿದಾಗೆ ಕೋಟ್ಯಾಂತರ ಜನಕ್ಕೆ ಒಬ್ಬಂಗೆ ಇದು ಬರುತ್ತೆ ಅಂತ. ಅಂಥ ಭಗವಂತನ ಟೀಮ್ನೊಳಗೆ ಒಬ್ಬೊಬ್ಬರು ಮಾತ್ರ ಆಯ್ಕೆ ಮಾಡ್ಕೊಳ್ತಾನೆ ಅವನು. ಹಾಗಾಗಿ ಇದೆಲ್ಲವೂ ಹೀಗೆ ನಡೆದಿದೆ. ಇದನ್ನೆಲ್ಲ ಆ ಜ್ಞಾನಿಗಳ ನಡವಳಿಕೆಗಳನ್ನು ನೋಡಿದಾಗ ಆನಂದವಾಗುತ್ತೆ. ಆನಂದ ಬಾಷ್ಪವೂ ಕೂಡ ಅಪ್ರಯತ್ನಕವಾಗಿ ಬರುತ್ತೆ. ಹಾಗಾಗಿ ಇಷ್ಟನ್ನೆಲ್ಲ ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು. ಮತ್ತು ಭಗವದ್ಗೀತೆಯಲ್ಲೇ ಹೇಳಿದ್ದಾರೆ, ಜ್ಞಾನಿಯಾದವನು, ಸಾಧಕನಾದವನು ಮೊದಲು ಮಾಡಬೇಕಾದ್ದು ತನ್ನ ಸಂಬಂಧಗಳನ್ನು ಕಳಚ್ಕೋ, ರಕ್ತ ಸಂಬಂಧಿಗಳನ್ನು, ಆಮೇಲೆ ದಾಯಾದಿಗಳ ಸರ್ಕಲನ್ನು ಕಳಚ್ಕೋ, ಆಮೇಲೆ ನೀನು ಆ ಊರನ್ನೇ ಬಿಡು. ಇಷ್ಟನ್ನು ಮೊದಲು ಮಾಡಲೇಬೇಕು. ಸಾಧನಾ ಮಾರ್ಗದಲ್ಲಿದ್ದವರು ಸಾಧಕರಾಗಬೇಕು ಅಂದರೆ, ಜ್ಞಾನಿಗಳಾಗಬೇಕು ಅಂದರೆ ಫಸ್ಟ್
ತಂದೆ ತಾಯಿಗಳನ್ನು ಬಿಡು, ರಕ್ತ ಸಂಬಂಧಿಗಳನ್ನು ಬಿಡು, ಕಾಂಟ್ಯಾಕ್ಟ್ ಬಿಡು, ಊರನ್ನು ಬಿಡು. ಆ ಊರಲ್ಲಿರಬೇಡ, ಬೇರೆ ಕಡೆ ಹೊರಟು. ಅಲ್ಲೇ ಇದ್ದರೆ ಈ ಮೋಹ ಅನ್ನೋ ಮಾಯಾ ಜಾಲ ನಿನ್ನನ್ನು ಬಿಡಲ್ಲಪ್ಪ ಸಾಧನೆಗೆ. ಹಾಗಾಗಿ ಸಾಧನೆ ಮತ್ತು ಪ್ರಪಂಚ ಎರಡೂ ಒಂದಕ್ಕೊಂದು ವಿರುದ್ಧವಾದ ಧ್ರುವಗಳು. ನಾನು ಪ್ರಪಂಚದೊಳಗೆ ಇದ್ದುಕೊಂಡು ಸಾಧನೆ ಮಾಡ್ತೀನಿ ಅಂದರೆ ಅದು ಖಂಡಿತ ಸುಳ್ಳು ಅಥವಾ ತಪ್ಪು ತಿಳುವಳಿಕೆ. ಮತ್ತು ಸಾಧನೆಯಲ್ಲಿ ಕೂತ್ಕೊಂಡು ಸಂಸಾರ ನಡೆಸ್ತೀನಿ ಅಂದರೂ ಅದು ಕೂಡ ಒಂದು ಸುಳ್ಳಾಗಬೇಕು, ಇಲ್ಲ ತಪ್ಪು ತಿಳುವಳಿಕೆಯಲ್ಲಿ ಆಗಬೇಕು. ಹಾಗಾಗಿ ಸಾಧನೆ ಮತ್ತು ಪ್ರಪಂಚ ಇದೆರಡು ಒಂದಕ್ಕೊಂದು ವಿರುದ್ಧವಾದ ಧ್ರುವಗಳು. ಹಾಗಾಗಿ ಜ್ಞಾನಿಯೇ ಆಗಿ ಸ್ವತಃ ವಿವೇಕಿಯೇ ಆಗಿರುವಂಥ ನಿಮ್ಮ ಮಗ ಆ ಕೃಷ್ಣನ ಮಾತನ್ನು ಇಟ್ಕೊಂಡೇ ಅದಕ್ಕೆ ಬರೆದಿರೋ ಮೂರು ಜನ ಶಂಕರರು, ಮಧ್ವರು, ರಾಮಾನುಜರು, ಬಾದರಾಯಣ ಬರೆದಿರೋ ಭಾಷ್ಯಗಳಿಗೆ ಅನುಗುಣವಾಗಿಯೇ ಅವರ ತೀರ್ಮಾನವನ್ನು ಅವರು ಮಾಡಿದ್ದಾರೆ. ಜ್ಞಾನಿಯಾದವನು ಏನು ತೀರ್ಮಾನ ಮಾಡ್ತಾನೋ ಅದು ಯಾವತ್ತೂ ಧರ್ಮವಾಗಿಯೇ ಇರುತ್ತೆ ಅಂತಲೇ ಶಾಸ್ತ್ರಗಳು ಹೇಳುತ್ತೆ. ಈ ದೃಷ್ಟಿಯಲ್ಲಿ ಏಕೆಂದರೆ ನಮ್ಮಗಳಿಗೂ ಅಂಥ ಒಂದು ಪ್ರೇರಣೆ ನಿಮ್ಮ ಮಗ ಆಗಬೇಕು ಅನ್ನೋದು, ಸಕಲ ಜೀವಿಗಳಿಗೂ ಆಗಬೇಕು ಅನ್ನೋದೇ ಶಾಸ್ತ್ರಗಳು ಕೂಡ ಉಪದೇಶ ಮಾಡ್ತಿರೋದು. ಎಲ್ಲರಿಗೂ ಈ ಮೋಹದಿಂದ ಕಳೆಸ್ಕೊಂಡು ಹೋಗುವಂಥ ಅವಕಾಶ ಸಿಕ್ಕಲಿ ಅನ್ನೋದೇ. ಆ ಕಾರಣಕ್ಕಾಗಿ ಅರಳಿ ಮರ ಸುತ್ತು ಅನ್ನೋದರಿಂದ ಹಿಡಿದು ಗಂಗಾ ಸ್ನಾನ ಮಾಡು ಅನ್ನೋದರಿಂದ ಹಿಡಿದು ಸಮಸ್ತ ಯಜ್ಞಗಳು, ಅಧ್ಯಯನಗಳನ್ನೆಲ್ಲ ಯಾಕೆ ಇಟ್ಟಿದ್ದಾರೆ ಈ ಕರ್ಮಕಾಂಡದಲ್ಲಿ ಅಂದರೆ ಈ ಮೋಹವನ್ನು ಕಳೆಸ್ಕೊಂಡು ಹೋಗ್ಲಿಕ್ಕೋಸ್ಕರ. ಈ ಎಲ್ಲ ಪ್ರಾಕ್ಟೀಸನ್ನು ಯಾಕೆ ಇಟ್ಟಿದ್ದಾರೆ ಅಂದರೆ ಇವುಗಳಿಂದ ಮೋಹಗಳನ್ನು ಕಳೆಸ್ಕೊಳ್ಳೋ ಶಕ್ತಿ ಬರಲಿ ಅಂತ. ಅಂತಹ ಶಕ್ತಿಯನ್ನು ನಿಮ್ಮ ಮಗ ತನ್ನ ಜನ್ಮಾಂತರದ ಒಂದು ಸಾಧನೆಯಿಂದನೇ ಸಿದ್ಧಿ ಮಾಡಿಕೊಂಡು ಈ ಜನ್ಮದಲ್ಲಿ ಮುಂದಕ್ಕೆ ವಿವೇಕಿಯಾಗಿ ತೀರ್ಮಾನವನ್ನು ಮಾಡಿದ್ದಾರೆ. ಹಾಗಾಗಿ ನೀವು ಭಾಗ್ಯಶಾಲಿಗಳಾಗಿದ್ದೀರಿ ವಿಶ್ವನಾಥ್ ದಂಪತಿಗಳೇ. ಲೌಕಿಕದಲ್ಲಿ ನೋಡಿದಾಗಲೂ ಆ ಮೋಹದಿಂದ ಬೇಸರ ಆದರೂ ಕೂಡ ಯಾವುದನ್ನು ನಾವು ಕಡೆಗೆ ತಗೊಳ್ಬೇಕು ಅನ್ನೋಕ್ಕೋಸ್ಕರ ಇಷ್ಟು 4-5 ಆಖ್ಯಾನಗಳನ್ನು ಕೊಟ್ಟೆ. ಈ 4-5 ಆಖ್ಯಾನಗಳಿಂದ ನಿಮಗೆ ಅದರ ತತ್ವ ಮನದಟ್ಟಾಗಿರುತ್ತೆ ಅಂತ ಅಂದ್ಕೊಳ್ತೇನೆ. ಲೌಕಿಕವಾಗಿ ನಾವು ಯಾವುದನ್ನು ನೋಡಬೇಕಾ, ಇದನ್ನು ಹೇಗೆ ನೋಡಬೇಕು ಅನ್ನೋದು ಈ ಎಲ್ಲ ಆಖ್ಯಾನಗಳು, ಮಹಾತ್ಮರ ಆಖ್ಯಾನಗಳಿಂದ ನಮಗೆ ಮನದಟ್ಟಾಗುತ್ತೆ. ಪ್ರಪಂಚವೇ ಮೋಹ, ಪ್ರಪಂಚವೇ ಮಾಯೆ. ಹಾಗಾಗಿ ಇದನ್ನು ಬಿಡಬೇಕು ಅನ್ನೋದಕ್ಕೋಸ್ಕರವೇ ಹುಟ್ಟಿರೋದು ಪ್ರತಿಯೊಂದು ಜೀವಿಗಳು ಅಂತ ಆದಮೇಲೆ ಅಯ್ಯೋ ಇಲ್ಲಿರಬೇಕಿತ್ತಲ್ವಾ ಅಂತ ಅಂದ್ಕೊಳ್ಳೋದು ಅತ್ಯಂತ ಬಾಲಿಶವಾಗುತ್ತೆ. ಹಾಗಂತ ಎಲ್ಲರಿಗೂ ಹೋಗ್ಲಿಕ್ಕಾಗಲ್ಲ. ಅದಾಗಿ ಆ ತಾಕತ್ತು ಬಂದು ಉರ್ವಾರು ಕಮಿವ ಅದಾಗಿ ಕಳೆಸ್ಕೊಂಡು ಹೋಗಬೇಕು. ಹಾಗಾಗಿ ಕಳೆಸ್ಕೊಂಡು ಹೋದವ್ರಿಗೆ ನಮ್ಮಿಂದ ಮುಂದೆ ಇದ್ದಾರೆ ಅಂತ ನಾವು ಅವರ ಬಗ್ಗೆ ಶ್ರದ್ಧೆ ಇಟ್ಕೊಳ್ಬೇಕು. ನಮಗೂ ಅಂಥ ತಾಕತ್ತು ಸಿಕ್ಕಲಿ ಅಂತ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು. ಈ ದೃಷ್ಟಿಯಲ್ಲಿ ವಿಶ್ವನಾಥ ದಂಪತಿಗಳೇ, ನೀವು ಭಾಗ್ಯಶಾಲಿಗಳು. ಪ್ರಪಂಚಕ್ಕೆ ಬೆಳಕನ್ನು ಕೊಡುವಂಥ ಆತ್ಮಜ್ಞಾನಿಗೆ ದೇಹವನ್ನು ಕೊಡಲಿಕ್ಕೆ ನೀವು ಕಾರಣರಾಗಿದ್ದೀರಿ. ಈ ಸಕಾರಾತ್ಮಕವಾದ ಮತ್ತು ನಮ್ಮ ಪರಂಪರೆ ಒತ್ತಿ ಈ ಭಾಗ್ಯವನ್ನು ಹೇಳ್ತಾ ಇರುವಂಥದ್ದನ್ನು ಪುನಃ ಮೆಲುಕು ಹಾಕ್ತಾ ಆ ಲೌಕಿಕ ದೃಷ್ಟಿಯ ದುಃಖವನ್ನು ಸ್ಥಿರ ಬುದ್ಧಿಯಿಂದ ಕೊನೆಗೊಳಿಸ್ಕೊಳ್ಳಿ. ನೀವು ನಷ್ಟವನ್ನು ಪಡೆದಿಲ್ಲ, ಭಾಗ್ಯಶಾಲಿಯಾಗಿದ್ದೀರಿ, ಭಾಗ್ಯವಂತರಾಗಿದ್ದೀರಿ. ಈ ಜನ್ಮನ ಸಾರ್ಥಕ ಮಾಡಿಕೊಂಡಿದ್ದೀರಿ. ಅಧ್ಯಾತ್ಮ ಪರಂಪರೆಯ, ತತ್ವಜ್ಞಾನ ಪರಂಪರೆಯ ದೃಷ್ಟಿಯಲ್ಲಿ ನಿಮ್ಮ ಜನ್ಮ ಸಾರ್ಥಕವಾಗಿದೆ. ಅಂಥ ಒಂದು ಬೆಳಕನ್ನು ಪ್ರಪಂಚಕ್ಕೆ ಕೊಡೋದು ಅಂದರೆ ಸಾಮಾನ್ಯ ಆಗಕ್ಕಾಗಲ್ಲ. ನಾನು ನಿನ್ನೆನೂ ಅಲ್ಲೇ ಎಲ್ಲರ ಸಮ್ಮುಖದಲ್ಲಿ ಹೇಳಿದ ಹಾಗೆ ಅಯೋಧ್ಯೆಯಲ್ಲಿ ಅವತಾರ ಮಾಡಬೇಕು ಅನ್ನೋದು ಭಗವಂತನ ಸಂಕಲ್ಪ. ಆದರೆ ಅದೇ ದಂಪತಿಗಳನ್ನು, ದಶರಥ ದಂಪತಿಗಳನ್ನು ಆಯ್ಕೆ ಮಾಡ್ಕೋಬೇಕು ಅಂದರೆ ಅದು ಅವನ ಆಯ್ಕೆ, ಇಚ್ಛೆ. ಹಾಗೆ ನಿಮ್ಮನ್ನು ಆಯ್ಕೆ ಮಾಡಿದೆ ಒಂದು ಅದ್ಭುತವಾದ ಚೇತನ. ಅದಕ್ಕೆ ನೀವು ಸಾರ್ಥಕರಾಗಿದ್ದೀರಿ. ಮತ್ತು ಇದನ್ನೆಲ್ಲ ಹೇಳಿದಾಗ ನಿಮಗೆ ಅನಿಸ್ಬೋದು, ಕಸಿವಿಸಿ ಆಗ್ಬೋದು. ಯಾಕೆಂದರೆ ನಿಮಗೆ ಹೊಗಳಿಕೆ ಅನ್ನೋದು ಕಷ್ಟ ತಗೊಳ್ಳಲ್ಲ ನೀವು ನಿಮ್ಮ ಸ್ವಭಾವದಲ್ಲಿ. ಆದರೆ ಇಲ್ಲಿ ಸ್ಪಷ್ಟಪಡಿಸ್ತಿದ್ದೀವಿ, ವಿಶ್ವನಾಥರೇ ಕೇಳಿಸ್ಕೊಳ್ಳಿ, ಸ್ಪಷ್ಟಪಡಿಸ್ತಿದ್ದೀವಿ, ನಿಮ್ಮನ್ನು ಹೊಗಳುವ ತಾಕತ್ತು ನನಗಿಲ್ಲ, ನಿಮ್ಮನ್ನು ಹೊಗಳುವ ತಾಕತ್ತು ನಮಗಿಲ್ಲ, ನಿಮಗೆ ಸರ್ಟಿಫಿಕೇಟ್ ಕೊಡೋ ತಾಕತ್ತು ನಮಗಿಲ್ಲ. ಆದರೆ ನೀವು ಅದ್ಭುತವಾದ ಪರಮಾದ್ಭುತವಾದದ್ದನ್ನು ಸಾಧನೆ ಮಾಡಿದಾಗ ಆ ಪರಮಾದ್ಭುತದ ಬಗ್ಗೆ ಮಾತಾಡಲಿಕ್ಕೆ ಒಂದೆರಡು ನಾಲಿಗೆ ಓಡಿದೆ ಅಷ್ಟೇ. ಬಿಟ್ಟರೆ ನಿಮ್ಮನ್ನು ಹೊಗಳೋ ತಾಕತ್ತು, ಯೋಗ್ಯತೆ
ನಿಮಗೆ ಸರ್ಟಿಫಿಕೇಟ್ ಕೊಡೋ ತಾಕತ್ತು, ಯೋಗ್ಯತೆ ಎರಡೂ ನಮಗಿಲ್ಲ. ಹಾಗಾಗಿ ಇಲ್ಲಿ ಬಂದಿರುವಂಥ ಒಂದೊಂದು ಶಬ್ದವೂ ಅಕ್ಷರವೂ ಕೂಡ ವಾಸ್ತವವೇ ಆಗಿದೆ. ಇದರಲ್ಲಿ ಉತ್ಪ್ರೇಕ್ಷೆಯೂ ಇಲ್ಲ, ಮತ್ತೊಂದೂ ಇಲ್ಲ. ವಾಸ್ತವ ಹೃದಯಾಂತರಾಳದಿಂದ ಬಂದಿರುವಂಥದ್ದು. ನಮ್ಮ ಉಪನಿಷತ್ತುಗಳು ಏನನ್ನು ಸಾರಿ ಸಾರಿ ಹೇಳ್ತಿದೆಯೋ ಅದೇ ಈ ಮಾತುಗಳಲ್ಲಿ ಅಡಕ ಆಗಿರುವಂಥದ್ದು. ಹಾಗಾಗಿ ನೀವು ಕೂಡ ಮೊದಲಿಂದಲೂ ಅದೇ ಸ್ಥಿರತೆ ಇದ್ದಿದ್ದೀರಿ. ಈಗ ಪ್ರಾಪಂಚಿಕವಾದ ಏನೇ ಈ ಮಾಯೆ ಅಂಥ ವ್ಯಾಸರಿಗೂ ಒಂದು ಕ್ಷಣ ಬಿಟ್ಟಿಲ್ಲ ಅಂತ ಆದಮೇಲೆ ನಿಮಗೂ ದುಃಖ ಅನ್ನೋದು ಬಂದಿರಬಹುದು. ಬೇಡ, ಅದರಿಂದ ಮುಂದಕ್ಕೆ ಇನ್ನೂ ಉತ್ತಮವಾದದ್ದನ್ನು ಆಯ್ಕೆ ಮಾಡಿ ಸಾರ್ಥಕ್ಯವನ್ನು ಪುನಃ ಪುನಃ ಮೆಲುಕು ಹಾಕಿ. ಏಕೆಂದರೆ ಎಲ್ಲರ ಜೀವನದಲ್ಲೂ ಇಂಥ ಘಟನೆಗಳು, ಸಂದರ್ಭಗಳು ಬರಲ್ಲ. ಮತ್ತು ನಿಮ್ಮ ಮಡದಿಗೆ ಇನ್ನೂ ಹೆಚ್ಚು ತಿಳಿಸಿ. ಏಕೆಂದರೆ ತಾಯಿತನ, ಆ ತಾಯಿ ಅನ್ನೋ ಶಬ್ದವೇ ಅದು. ತಂದೆಗಿಂತ ತಾಯಿ ತಂದಲ್ಲಿ ಹೆಚ್ಚು ಪ್ರೇಮ ಇನ್ನೂ ಇರುತ್ತೆ ಮಗನ ಬಗ್ಗೆ. ಅವರಿನ್ನೆಂಥ ಸಾಧ್ವಿಯಾಗಿರಬಹುದು, ಎಂಥ ಅವರ ನಿಮ್ಮಿಬ್ಬರ ಅಕೌಂಟ್ ಇನ್ಯಾವ ಮಟ್ಟಕ್ಕಿರಬಹುದು ಸಾಧನೆಯಲ್ಲಿ. ಏಕೆಂದರೆ ಭಗವಂತ ತನ್ನ ಟೀಮಿಗೆ ಸೇರಿಸ್ಕೊಳ್ಳೋಂಥ ಅವನ ದೇಹ ರೂಪವಾಗಿ ನಿಮ್ಮಿಂದ ತಗೊಳ್ಬೇಕು ಅಂತ ಇಚ್ಛೆ ಪಡ್ತಾನೆ. ಅಂದರೆ ನೀವಿನ್ನಿಂಥವ್ರಿ ಇಬ್ಬರುವೆ. ಹಾಗಾಗಿ ನಿಮ್ಮ ಮನೆಯವರು ಕೂಡ ಇದನ್ನು ಲೌಕಿಕ ಪ್ಲ್ಯಾಟ್ಫಾರ್ಮಿಂದ ನೋಡೋದನ್ನು ಕೈ ಬಿಡಲಿ. ಸಾರ್ಥಕ್ಯವನ್ನು ಪುನಃ ಪುನಃ ಮೆಲುಕು ಹಾಕಿ ಇಬ್ಬರುವೆ ಉಳಿದಿರುವ ಆಯುಷ್ಯಗಳನ್ನು ತುಂಬ ಚೆನ್ನಾಗಿ ಸಂಭ್ರಮವಾಗಿ ಕಳೀರಿ. ಪ್ರಪಂಚಕ್ಕೆ, ಪ್ರಕೃತಿಗೊಂದು ಬೆಳಕು ಕೊಟ್ಟಿದ್ದೀರಿ ನೀವು. ಆ ಒಂದು ಶ್ರೇಯಸ್ ನಿಮಗಿದ್ದೇ ಇರುತ್ತೆ. ಅತ್ಯಂತ ನೆನ್ನೆಯ ಕಾರ್ಯಕ್ರಮ ಇಷ್ಟೆಲ್ಲ ಹೃದಯದಿಂದ ಅಪ್ರಯತ್ನಪೂರ್ವಕವಾಗಿ ಈ ಮಾತುಗಳನ್ನು ಹೇಳಿಸಿದೆ ಅಷ್ಟೇನೆ. ಅದಕ್ಕೆ ಕಾರಣ ನೀವು, ನಿಮ್ಮ ಯಜ್ಞ, ನಿಮ್ಮ ಮಗನ ಒಂದು ವಿವೇಕ, ಆ ಜ್ಞಾನಿಯ ದರ್ಶನ ನಮಗಾಗಲಿ. ಹಾಗಂತ ನಿಮ್ಮ ಮಗ ಸನ್ಯಾಸಿ ಬಟ್ಟೆ ಹಾಕ್ಕೊಂಡು, ದಂಡ ಹಿಡ್ಕೊಂಡು, ಮಠ ಕಟ್ಟಿ, ಪಾದಪೂಜೆಗಳ ವ್ಯವಸ್ಥೆ ಮಾಡಿಕೊಂಡು, ಆಸ್ತಿ ಸಾವಿರಾರು ಎಕರೆ ಆಸ್ತಿ ಮಾಡೋಂಥ ಸನ್ಯಾಸಿ ವೈರಾಗಿ ಅಲ್ಲ ರೀ. ಅವನು ಉತ್ಕೃಷ್ಟವಾದ ವೈರಾಗ್ಯವನ್ನು ಸಾಧನೆ ಮಾಡಿರುವಂಥವನು. ಅಂಥ ಜ್ಞಾನಿಯ ದರ್ಶನ ನಮಗಳಿಗೂ ಆಗಲಿ. ಅಂಥ ಜ್ಞಾನ ಪರಂಪರೆಗೆ ನಮ್ಮೆಲ್ಲರಿಗೂ ಪ್ರಚೋದನೆ ಸಿಕ್ಕಲಿ ಅನ್ನೋದೇ ನನ್ನ ಪ್ರಾರ್ಥನೆ ವೈಯಕ್ತಿಕವಾಗಿ. ಯಾಕೆಂದರೆ ನಾನು ನೋಡುವ ದೃಷ್ಟಿಕೋನ ಹೀಗೆ ಇರುತ್ತೆ. ಈ ಹೃದಯದಿಂದ ನೋಡಿದಾಗ ನನಗೆ ಹೀಗೆ ಕಂಡಿದೆ ಇಡೀ ಒಂದು ನಿಮ್ಮ ಇಡೀ ಪ್ರಕರಣ. ಹಾಗಾಗಿ ಗಾಯತ್ರಿ ಯಜ್ಞ, ಅದರ ಫಲ, ಅದರಲ್ಲೂ ನೀವು ಸಂಕಲ್ಪವನ್ನು ನಿಮ್ಮ ಮನೆಗೆ ಅಂತ ಮಾಡಿಕೊಳ್ಳಿಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾಡಿದ್ರಿ. ನಾನು ಅದಕ್ಕೆ ಸಾಕ್ಷಿಯಾಗಿದ್ದೀನಿ. ಎಲ್ಲವೂ ಕೂಡ ಈ ಹೃದಯದಿಂದ ನೋಡುವಂಥವ್ರಿಗೆ ಇದೆಲ್ಲ ತುಂಬ ದೊಡ್ಡ ಘಟನೆಗಳು ಕಣ್ರಿ. ದೊಡ್ಡ ಘಟನೆಗಳು, ಉತ್ಕೃಷ್ಟವಾದ ಸಂದರ್ಭಗಳು, ಜೀವನದ ಬಿಂದುಗಳು ಅಂತ ಕರೆಯುತ್ತೆ. ಉಪನಿಷತ್ತಲ್ಲಿ ಹೇಳುತ್ತೆ, ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾದ್ ಗಂಧೋವಾತಿ ಅಂತ ಮಹಾನಾರಾಯಣದಲ್ಲಿ ಹೇಳುತ್ತೆ. ಒಬ್ಬ ಸಾಧಕ ಸಾತ್ವಿಕವಾಗಿರುವಂಥವನು ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಅವನಿಗೆ ಏನು ಇದನ್ನು ಅಡ್ವರ್ಟೈಸ್ ಮಾಡಬೇಕು ಅಂತ ಇಲ್ಲದೆ ಹೋದರೂ ಕೂಡ ಇರಲ್ಲ ಸಹಜವಾಗಿನೇ ಸಾಧಕರಿಗೆ. ಆದರೂ ಕೂಡ ಆ ಅಡ್ವರ್ಟೈಸ್ ಮಾಡೋ ಕೆಲಸನ ಗಾಳಿ ಥರ ಮಾಡುತ್ತಂತೆ. ನೋಡಿ, ಮಲ್ಲಿಗೆ ಹೂವಿನ ಉದಾಹರಣೆ ಆ ಮಂತ್ರದಲ್ಲಿ ಹೇಳ್ತಿದೆ. ಒಳ್ಳೆಯ ಸುವಾಸಿತವಾದ ಮಲ್ಲಿಗೆ ಹೂವು ಅರಳಿದಾಗ ಅದು ಹೇಳ್ಕೊಂಡು ತಿರುಗಲ್ಲ, ನಾನು ಸುವಾಸಿತವಾಗಿದ್ದೀನಿ, ಸೌಂದರ್ಯವಾಗಿದ್ದೀನಿ ಅಂತ. ಆದರೆ ಆ ಪ್ರಚಾರದ ಕೆಲಸವನ್ನು ಗಾಳಿ ಮಾಡುತ್ತಂತೆ. ಗಾಳಿ ಆ ಹೂವುಗಳ ಮೇಲೆ ಹಾರಿ ಎಲ್ಲರಿಗೂ, ಪ್ರದೇಶಗಳಿಗೆಲ್ಲ ಹಾರಿ ಸುವಾಸನೆಯನ್ನು ಎಲ್ಲರಿಗೂ ತಲುಪಿಸುತ್ತಂತೆ. ಓ, ಇಲ್ಲೊಂದು ಸುವಾಸಿತವಾದ ಮರ ಇದೆ, ಹೂವಿದೆ ಅಂತ ತಲುಪಿಸುತ್ತೆ. ಅಡ್ವರ್ಟೈಸ್ ಕೆಲಸನ ಗಾಳಿ ಮಾಡುತ್ತೆ. ಹಾಗೆ ನಿಮ್ಮಂಥ ವಿವೇಕಿಗಳು, ನಿಮ್ಮಂಥ ವಿವೇಕವಂತರು, ನಿಮ್ಮಂಥ ಸಾಧಕರು, ತಪಸ್ವಿಗಳು ಮತ್ತು ನಿಮ್ಮಿಂದ ಜಗತ್ತಿಗೆ ಕೊಟ್ಟಂತಹ ಒಂದು ಆ ಜ್ಞಾನ, ವಿವೇಕ, ಆ ಒಂದು ವೈರಾಗ್ಯ ಮೂರ್ತಿ, ಅಂಥ ಭಗವಂತನ ಟೀಮ್ನೊಳಗೆ ಸೇರೋವಂಥ ಯೋಗ್ಯತೆ ಪಡ್ಕೊಂಡಂಥ ಆ ಚೈತನ್ಯ ಜೀವಿ, ಇಂಥ ಅದ್ಭುತವಾದ ಕೆಲಸವನ್ನು ನೀವು ಮಾಡಿ, ನೀವು ಹೇಳ್ಕೊಳ್ಳಲ್ಲ, ಆದರೆ ಆ ಕೆಲಸವನ್ನು ಭಗವಂತ ಮಾಡಿಸ್ತಾನೆ ಯಾವುದೋ ರೂಪದಲ್ಲಿ, ಇನ್ನೊಬ್ಬರಿಗೆ ಪ್ರೇರಣೆ ಕೊಡಿಸ್ತಾನೆ. ಆ ಕಾರಣಕ್ಕಾಗಿ ಇಷ್ಟೆಲ್ಲ ಮಾತುಗಳು ಬಂದಿದೆ. ಇದರಲ್ಲಿ ಯಾವ ಹೊಗಳಿಕೆಯೂ ಇಲ್ಲ. ಆಗಲೇ ಹೇಳಿದಾಗ ಆ ಯೋಗ್ಯತೆ ನಮಗಿಲ್ಲ ನಿಮ್ಮನ್ನು ಹೊಗಳೋವಂಥದ್ದು, ಸರ್ಟಿಫಿಕೇಟ್ ಕೊಡೋ ಯೋಗ್ಯತೆಯೂ ಇಲ್ಲ. ಆದರೆ
ನಿಮ್ಮಗಳಿಗೂ ಸಿಕ್ಕಿರುವಂಥ ಜೀವನದ ಅನುಭವ, ತಾದಾತ್ಮ್ಯ, ಆಸನ ಸಿದ್ಧಿ ಇದೆಲ್ಲವೂ ಸಿಕ್ಕಿ ಎಲ್ಲರ ಮನೆಯು ಆ ಗಾಯತ್ರಿ ಮಾತೆಯಿಂದ ಶೋಭಾಯಮಾನವಾಗಲಿ, ಭವ್ಯ ಭವಿಷ್ಯವಾಗಲಿ. ಒಬ್ಬ ವೈರಾಗ್ಯಿ ಒಂದು ಕುಟುಂಬದಲ್ಲಿ ಹುಟ್ಟದ ಅಂದರೆ ಮುಂದಿನ 21 ತಲೆಮಾರುಗಳು, ಇಂದಿನ 21 ತಲೆಮಾರುಗಳು ಉದ್ಧಾರ ಆಗುತ್ತಪ್ಪ ಅಂತ ಶಾಸ್ತ್ರಗಳು ಹೊಗಳಿವೆ. ಆ ವೈರಾಗ್ಯ ಸಾಮ್ರಾಜ್ಯಾಧಿಪತಿಗಳು ಒಂದು ಕುಟುಂಬದಲ್ಲಿ ಯಾರು ಆಗಿಬಿಟ್ರೆ ಅಷ್ಟು ಉದ್ಧಾರ ಆಗಿ ಹೋಗುತ್ತಾ ಕುಲ ಅಂತ. ಹಾಗೆ ನಿಮ್ಮ ಕುಲವನ್ನು ನೀವು ಉದ್ಧಾರ ಮಾಡಲಿಕ್ಕೆ ನಿಮ್ಮ ರೂಪದಲ್ಲಿ ಆತ್ಮಾವೈ ಪುತ್ರನಾಮಾಸಿ ಅಂತ ವೇದ ಹೇಳುತ್ತೆ. ನಿಮ್ಮಿಬ್ಬರಿಂದ ದಂಪತಿಗಳಿಂದ ಆ ಜೀವ ಚೈತನ್ಯ ಬಂದು ಇಡೀ ನಿಮ್ಮ ಕುಲವನ್ನೇ ಉದ್ಧಾರ ಮಾಡಿದೆ. ಅಷ್ಟೇ ಅಲ್ಲ, ಅವನು ಲೋಕಕ್ಕೆ ಬೆಳಕು ಕೊಡುವಂಥ ಸಾಧಕನಾಗ್ತಾನೆ ಆಗಿದ್ದಾನೆ. ಹಾಗಾಗಿ ಇಂಥ ತೀರ್ಮಾನಗಳನ್ನು ಮಾಡೋಕ್ಕಾಗೋದು. ನಿಮಗೆ ಮತ್ತೆ 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 ನಮಸ್ಕಾರ ಮಾಡ್ತೀವಿ. ಒಳ್ಳೆಯದಾಗಲಿ, ಚೆನ್ನಾಗಿರಿ, ಸಂಭ್ರಮವಾಗಿರಿ. ಸಣ್ಣ ಪುಟ್ಟ ಮನೋಮಯ ಕೋಶದ ಅಲ್ಲಿ ಇಲ್ಲಿ ಬರುವಂಥ ಮೋಹರೂಪವಾದ ಮಾಯಾರೂಪವಾದ ಬಿಂದು ಆಗಾಗ ಬಂದು ಡಿಸ್ಟರ್ಬ್ ಮಾಡಿದ್ರು ಕೂಡ ಪ್ರಜ್ಞಾಪೂರ್ವಕವಾಗಿ ಪರಂಪರೆ ಏನು ಹೇಳಿದೆಯೋ ಅದನ್ನು ತಿಳ್ಕೊಂಡು ಖುಷಿಯಾಗಿ ಜೀವನ ಮಾಡಿ. ನಮ್ಮೆಲ್ಲರಿಗೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಪ್ರಾರ್ಥಿಸ್ತಾ ಈ ಒಂದೆರಡು ಮಾತನ್ನು ನಿಲ್ಲಿಸ್ತಿದ್ದೀನಿ.